ಮತ್ತೆ ಇಲ್ಲಿ ನಾನು ನನಗೆ ಇವತ್ತು ಕೊಟ್ಟಿರೋ ಒಂದು ಟಾಪಿಕ್ ಏನಪ್ಪಾ ಅಂದ್ರೆ ಹೆಲ್ತ್ ಮತ್ತೆ ಪ್ರಾಡಕ್ಟ್ ಇದ್ರ ಬಗ್ಗೆ ಮಾಹಿತಿ ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ತಿಳಿಸಿ ಅಂತ ನನಗೆ ಹೇಳಿದಾರಲ್ವಾ, ಇದನ್ನ ನನಗೆ ಗೊತ್ತಿರುವಷ್ಟನ್ನ ನಾನು ತಿಳಿಸ್ಕೊಡ್ತೀನಿ. ಹಾಗೆ ತಿಳಿಸ್ಕೊಡ್ತೀನಿ. ಹಾಗೆ ಇಲ್ಲಿ ಬಂದಿರುವಂತ ನನ್ನ RK ಫ್ಯಾಮಿಲಿ ಎಲ್ರಿಗೂ ಸಹ ತುಂಬಾ ಹೃದಯವಾದ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಈ ಒಂದು ಝೂಮ್ ಮೀಟಿಂಗ್ ವೆಲ್ಕಮ್ ಮಾಡ್ಕಂತ ನಾನು ಈ ಒಂದು ಸೆಕ್ಷನ್ ನ ಪ್ರಾರಂಭ ಮಾಡ್ತೀನಿ. ನನಗೆ ಹೆಲ್ತ್ ಅಂದ್ರೆ ಈಗ ನಮಗೆ ಹೆಲ್ತ್ ಯಾವ ರೀತಿ ಕೆಡುತ್ತೆ, ಹೆಲ್ತ್ ನ ಕೆಟ್ಟಿರುವಂತ ಹೆಲ್ತ್ ನ ನಾವ್ ಯಾವ ರೀತಿ ಸರಿಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಸಕ್ ಇಷ್ಟಪಡ್ತೀನಿ. ಈಗ ನಾವೊಂದು ಮನುಷ್ಯ, ನಮ್ಮ ಒಂದು ಬಾಡಿ ನಾವು ಆರೋಗ್ಯದಿಂದ ಇರ್ಬೇಕು, ಚೆನ್ನಾಗಿರ್ಬೇಕು ನಾವು ಅಂತ ಹೇಳಿದ್ರೆ ನಾವು ಒಂದು 7 ಪೋಷಕಾಂಶಗಳನ್ನು ಡೈಲಿ ದಿನನಿತ್ಯ ನಾವು ಅದನ್ನ ಬಳಸ್ಬೇಕಾಗುತ್ತೆ. ನಾವ್ ಯಾರು ಸಹ ಅದನ್ನ ಬಳಸಲ್ಲ. ಯಾಕೆಂದ್ರೆ ಒಂದು ಪ್ರೋಟೀನ್ ಆಗ್ಲಿ, ವಿಟಮಿನ್ ಆಗ್ಲಿ, ಮಿನರಲ್ಸ್ ಆಗ್ಲಿ, ಮತ್ತೆ ಫೈಬರ್ ಆಗ್ಲಿ, ಕಾರ್ಬೋಹೈಡ್ರೇಟ್ ಆಗ್ಲಿ, ಫ್ಯಾಟ್ ಆಗ್ಲಿ, ವಾಟರ್ ಆಗ್ಲಿ, ಇವೆಲ್ಲವನ್ನು ನಮಗ್ ದಿನನಿತ್ಯ ಬೇಕಂತ ವಸ್ತುಗಳು. ಇವನ್ನ ನಾವು ಪ್ರತಿದಿನ ಅಂದ್ರೆ ಮೊಳಕೆ ಕಾಳುಗಳಾಗ್ಲಿ, ಸೊಪ್ಪು, ತರಕಾರಿ, ಹಣ್ಣುಗಳಾಗ್ಲಿ, ಮೊಟ್ಟೆ, ಹಾಲು ಇವೆಲ್ಲವನ್ನು ಬಳಸ್ಬೇಕು. ನಾವ್ ಯಾರು ಸಹ ಇದನ್ನ ಸರಿಯಾದ ರೀತಿಲಿ ಬಳಸಲ್ಲ. ಸ್ವಲ್ಪನಾದ್ರೂ ಬಳಸ್ಬೇಕು. ಈಗ ಕೆಲವೊಂದು ಹಣ್ಣುಗಳು ಟೈಮಲ್ಲಿ ಜಾಸ್ತಿ ರೇಟ್ ಆಗಿರುತ್ತೆ. ಒಂದ್ 200-300 ರೂಪಾಯಿ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಅಯ್ಯೋ ಅಷ್ಟೊಂದ್ ಕೊಟ್ಟು ಹಣ್ಣು ತರ್ಬೇಕಾ, ತಿನ್ಬೇಕಾ ಅಂತ ಅದಕ್ಕೂ ಯೋಚನೆ ಮಾಡ್ತೀವಿ. ಆದ್ರೆ ಅಂತ ಒಂದು ಅದರಿಂದ ನಮಗೆ ಏನು ಸಿಗ್ದಂಗೆ ಆಗ್ಬಿಡುತ್ತೆ. ಆದ್ರೆ ನೀರು ಸಹ ಅಷ್ಟೇ. ನೀರನ್ನ ನಾವು ಒಂದು 70% ನೀರನ್ನ ನಮ್ಮ ಬಾಡಿಗೆ ಕುಡಿಬೇಕಾಗುತ್ತೆ. ಒಂದು 30% ನಮ್ಮ ಊಟನ ಉಪಯೋಗಿಸ್ಬೇಕಾಗುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಉಲ್ಟಾ ಮಾಡ್ಬಿಡ್ತೀವಿ. 70% ಊಟನ ತಿಂತೀವಿ, 30% ನೀರ್ ಕುಡಿತೀವಿ. ಇದ್ರಲ್ಲಿ ನಮಗೆ ಬಾಡಿಗೆ ಬೇಕಾದಂತ ಒಂದು ಜೀರ್ಣ ಶಕ್ತಿ ಆಗಕ್ಕೆ ನೀರಿನ ಅಂಶ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಹೊಟ್ಟೆ ತುಂಬಾ ಊಟನ ತಿಂತೀವಿ ನಾವು. ಈಗ ಮುದ್ದೆ, ರೊಟ್ಟಿ, ಅನ್ನ ಇದೆಲ್ಲ ತಿಂತೀವಿ, ಹೊಟ್ಟೆ ತುಂಬಾ ತಿಂತೀವಿ ಆದ್ರೆ ಅದರಿಂದ ನಮ್ಗೆ ಬೇಕಾದಂತ ಪೋಷಕಾಂಶಗಳು ಸಿಗಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ನಾವು ಊಟನ ಕಡಿಮೆ ಮಾಡಿ ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳು ಇವೆಲ್ಲ ತಿನ್ನೋದ್ರಿಂದ, ಮೊಳಕೆ ಕಾಳುಗಳು ತಿನ್ನೋದ್ರಿಂದ ನಮಗೆ ನಮ್ಮ ಬಾಡಿಗೆ ಶಕ್ತಿ, ಎನರ್ಜಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಫ್ಯಾಟ್ ಅಂತ ಹೇಳ್ತೀವಿ. ಫ್ಯಾಟ್ ಅಂದ್ರೆ ಎಣ್ಣೆ. ಈಗ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಅದಂತೂ ದಿನನಿತ್ಯ ನಾವ್ ಎಲ್ಲರೂ ತಿಂತೀವಿ. ಯಾಕೆಂದ್ರೆ ಈಗ ಒಂದು ಶೇಂಗಾ ಬೀಜ ತಗೊಳ್ಳೋಣ, ಅದು ಒಂದು 150 ರೂಪಾಯಿ ಕೆಜಿ ಇರುತ್ತೆ ಅಂತ ಹೇಳೋಣ. ಆ 150 ರೂಪಾಯಿ ಕೆಜಿ ಶೇಂಗಾ ಬೀಜ ಅಂದ್ರೆ ನಮಗೆ ಅದನ್ನ ಗಾಣಕ್ ಹಾಕ್ಸಿರೆ ನಮಗೆ ಒಂದು 200 ಮಿಲಿ ಸಿಗ್ಬೋದು. 200-250 ಮಿಲಿ. ಆ 1 ಲೀಟರ್ ಎಣ್ಣೆ ನಾವು ಮಾಡ್ಬೇಕು ಅಂದ್ರೆ 4 ಕೆಜಿ ಹಾಕ್ಬೇಕಾಗುತ್ತೆ. 4 ಕೆಜಿಲಿ 1 ಲೀಟರ್ ಅದು ನಮಗೆ ಕಡಿಮೆ ಅಂದ್ರೂ 600 ರೂಪಾಯಿ ಅಮೌಂಟ್ ಆಗುತ್ತಲ್ವಾ. ಆದ್ರೆ ಅಂಗಡಿಲಿ 150 ರೂಪಾಯಿ, 200 ರೂಪಾಯಿಗೆ ಒಂದ್ ಶೇಂಗಾ ಎಣ್ಣೆನ ನಮಗೆ 1 ಲೀಟರ್ ಕೊಡ್ತಾರಲ್ಲ, ಅದ್ರಲ್ಲಿ ನಾವು ತಿಳ್ಕೊಬೇಕಾಗುತ್ತೆ ಇದು ಯಾವ ರೀತಿ ಎಣ್ಣೆ, ಇದ್ರಲ್ಲಿ ಏನು ಮಿಕ್ಸ್ ಇದೆಯಾ, ಇದು ಒಳ್ಳೆ ಪ್ಯೂರ್ ಎಣ್ಣೆನ ಅಂತಾನೆ ತಿಳ್ಕೊಬೇಕಾಗತ್ತಲ್ವಾ. ಹಾಗಾಗಿ ನಮ್ ಬಾಡಿಗೆ ಎನರ್ಜಿ ಬರುವಂತ ಪ್ರತಿಯೊಂದು ಹಣ್ಣುಗಳಾಗ್ಲಿ, ತರಕಾರಿಗಳನ್ನು ಸೀಸನ್ ಬಂದಾಗ ನಾವ್ ಎಲ್ಲದನ್ನು ಬಳಸ್ತಾ ಬರ್ಬೇಕು. ಹಾಗೇನೆ ಈಗ ಲಿವಿಂಗ್ ಲಾಂಗ್ ಡೈಯಿಂಗ್ ಶೋ ಅಂತ ಇದೆ. ಅಂದ್ರೆ ಹಿಂದೆ ಸಾಮಾನ್ಯ ಈಗ ಒಂದು 40-50 ವರ್ಷದ ಹಿಂದೆ ನಾವು ಹೋಗೋಣ, ಆಗ ಯಾವ ತರ ಇತ್ತು ಜನಜೀವನ, ಈಗ ಯಾವ ತರ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಆಗ ಮನೇಲಿ ಹೆಣ್ಮಕ್ಳು ಒಂದು ಪ್ರೆಗ್ನೆಂಟ್ ಅಂತ ಆದ್ರೆ ಹೆಣ್ಮಕ್ಳು ಮನೇಲೆ ಹುಡ್ತಿದ್ರು. ಮನೇಲೆ ಹುಟ್ಟೋದು, ಮನೇಲೆ ಸಾವು ಅನ್ನೋ ಒಂದು ಪದ್ಧತಿ ಇತ್ತು. ಮನೇಲೆ ಹುಡ್ತಿದ್ರು ಅಂದ್ರೆ ಅವರು ಆರೋಗ್ಯಕರಾಗಿರ್ತಿದ್ರು, ಚೆನ್ನಾಗಿ ಒಳ್ಳೊಳ್ಳೆ ಫುಡ್ಗಳು ತಿಂತಿದ್ರು. ತಮ್ಮ ಹೊಲದಲ್ಲಿ ಬೆಳೆದಂತದ್ದು ಅಂದ್ರೆ ಯಾವುದೇ ರೀತಿ ಕೆಮಿಕಲ್ ಹಾಕದಲೆ ಬೆಳೆದಂತ ಒಂದು ಫುಡ್ಗಳ್ನು, ತರಕಾರಿಗಳು, ಹಣ್ಣುಗಳು ಪ್ರತಿಯೊಂದನ್ನು ತಿಂತಿದ್ರು. ಹಂಗಾಗಿ ಅವ್ರ ಆರೋಗ್ಯ ಚೆನ್ನಾಗಿರ್ತಿತ್ತು, ಮಗುಗೂ ಚೆನ್ನಾಗಿ ಒಳ್ಳೆ ಪೋಷಕಾಂಶಗಳು ಸಿಕ್ತಿದ್ದು. ಹಂಗಾಗಿ ಅವರು ಚೆನ್ನಾಗ್ ಒಳ್ಳೆ ನಾರ್ಮಲ್ ಆಗಿರೋರು. ಮತ್ತೆ ಎಲ್ಲಾ ಕೆಲ್ಸನೂ, ಈಗ ಪ್ರೆಗ್ನೆಂಟ್ ಆಯ್ತು ಅಂತ ಅವ್ರು ಯಾರನ್ನು ಸಹ ಕೂರಿಸ್ತಿರ್ಲಿಲ್ಲ. ಎಲ್ಲಾ ಕೆಲ್ಸನೂ ಮಾಡ್ರಿ, ಕೆಲ್ಸ ಚೆನ್ನಾಗ್ ಮಾಡಿದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ, ಡೆಲಿವರಿ ಆಗ್ಬೇಕಾದ್ರೆ ಕಷ್ಟ ಆಗಲ್ಲ ಅಂತ ಹೇಳಿ ಮನೆಯಲ್ಲಿ ಎಲ್ರು ಸಹ ಅವ್ರ ಕೈಲೇ ಕೆಲಸ ಮಾಡಿಸ್ತಿದ್ರು. ಒಂದು ಬೀಸೋದಾಗ್ಲಿ, ಒಂದು ಕುಟ್ಟೋದಾಗ್ಲಿ, ಒಂದು ರುಬ್ಬೋದಾಗ್ಲಿ, ಯಾವ್ದು ಆಗ ಒಂದು ಮಿಕ್ಸಿ, ಗ್ರೈಂಡರ್ ಮತ್ತೆ ವಾಷಿಂಗ್ ಮಿಷಿನ್ ಇದು ಯಾವ್ದು ಇರ್ತಿರ್ಲಿಲ್ಲ. ಎಲ್ಲ ಅವ್ರಾಗೆ ಮಾಡ್ತಿದ್ರು. ಹಾಗಾಗಿ ಅವ್ರ ಆರೋಗ್ಯ ಚೆನ್ನಾಗಿರ್ತಿದ್ರು. ಅವ್ರ ಮೈ ಕೈ ಎಲ್ಲ ಮುರಿದ್ ಕೆಲಸ ಮಾಡ್ಬೇಕಾರೆ ಚೆನ್ನಾಗಿ ಅವ್ರಿಗೆ ಡೆಲಿವರಿ ಆಗಕ್ಕೂ ಅನುಕೂಲ ಆಗೋದು ಅಂತಾನೆ ಹೇಳ್ಬೋದು, ಆಗ್ತಿತ್ತು. ಹಾಗೆ ಹಿಂದೆ ಒಂದು ಯಾವುದೇ ರೀತಿ ಒಂದು ವ್ಯಾಯಾಮ ಆಗ್ಲಿ, ಯೋಗಾಸನ ಆಗ್ಲಿ ಯಾವುದನ್ನು ಮಾಡ್ತಿರ್ಲಿಲ್ಲ. ಅವ್ರು ಹೊಲ ಗದ್ದೆ 4 ಗಂಟೆಗೆ ಎದ್ರೆ, ಬೆಳಗ್ಗೆ ಎದ್ರೆ ಸಂಜೆವರೆಗೂ ಹೊಲಕ್ ಹೋಗೋದು, ತೋಟಕ್ಕೆ ಹೋಗೋದು. ಹೊಲ ಎಲ್ಲ ಹತ್ರ ಇರ್ತಿರ್ಲಿಲ್ಲ. ಈಗೆಲ್ಲ ಬಿಡಿ, ಹತ್ತತ್ರ ಮನೆ ಹಿಂದ್ಗಡೆನೆ ತೋಟ ಮಾಡ್ಕೊಂಡಿದ್ದಾರೆ, ಮನೆ ಹಿಂದ್ಗಡೆನೆ ಹೊಲ ಮಾಡ್ಕೊಂಡಿದ್ದಾರೆ. ಹಿಂದೆ ಯಾವ ತರ ಇತ್ತು ಅಂದ್ರೆ, ಹೊಲಕ್ ಹೋಗ್ಬೇಕು ಅಂದ್ರೆ 2 ಕಿಲೋಮೀಟರ್ 3 ಕಿಲೋಮೀಟರ್ ಹೋಗ್ಬೇಕಿತ್ತು. ಆಗ ಅದು ಹೋಗೋದು ಬರೋದೇ ಆಗೋದು. ಬೆಳಗ್ಗೆ ಅಡಿಗೆ ತಿಂಡಿ ಮಾಡ್ಕೊಂಡು ಅವ್ರು ಕಟ್ಕೊಂಡು ಹೊಲದ ಹತ್ರ ಹೋದ್ರೆ ಸಂಜೆನೆ ಮನೆ ಬರ್ತಾ ಇದ್ದಿದ್ದು.
ಹಂಗಾಗಿ ಅವ್ರಿಗೆ ಯಾವುದೇ ರೀತಿ ವ್ಯಾಯಾಮ ಯೋಗಾಸನ ಏನು ಬೇಕಾಗಿರ್ಲಿಲ್ಲ. ಅವ್ರು ಬರಿಗಾಲಲ್ಲಿ ನಡೀತಿದ್ರು, ಚಪ್ಪಲ್ ಹಾಕ್ತಿರ್ಲಿಲ್ಲ. ಆ ಚಪ್ಪಲ್ ಹಾಕ್ತಲೇ ನಡೆದ್ರೆ ಯಾಕೆ ಅಂತ ಕೇಳಿದ್ರೆ, ಮಣ್ಣಿನಲ್ಲಿ ನಡೆದ್ರೆ ನಮಗೆ ಆ ಮಣ್ಣಿಂದನೂ ಸಹ ನಮಗೆ ಒಂದು ಭೂಸ್ಪರ್ಶ ಆದ್ರೆ ನಮ್ಗೆ ಅಲ್ಲಿಂದನೂ ಸಹ ಕೆಲವು ಪೋಷಕಾಂಶಗಳು ಸಿಕ್ತಿತ್ತು ಅಂತ ಹೇಳ್ತಿದ್ರು. ಹಂಗಾಗಿ ಯಾರು ಸಹ ರೈತರುಗಳು, ಯಾರು ಸಹ ಜನಗಳು ಚಪ್ಪಲ್ ಹಾಕ್ತಲೇ ನಡೀತಿದ್ರು. ಅವಾಗ ಒಳ್ಳೆ ಆರೋಗ್ಯದಿಂದ ಇದ್ರು ಅಂತಾನೆ ಹೇಳ್ಬೋದು. ಆಮೇಲೆ ಕೂಡ್ ಕುಟುಂಬ ಇತ್ತು, ಮನೇಲಿ ತುಂಬಾ ಜನ ಇರೋರು, 15 ರಿಂದ 20 ಜನ, ತುಂಬಾ ಜನ ಇರ್ತಿದ್ರು. ಎಲ್ರೂ ಒಟ್ಟಿಗೆ ಇರ್ತಿದ್ರು, ಖುಷಿಯಿಂದ ಇರ್ತಿದ್ರು. ಆಗ ಆ ಮನೇಲಿ ಡೆಲಿವರಿ ಆಗ ಪ್ರೆಗ್ನೆಂಟ್ ಇರೋ ಅಂತ ಖುಷಿ ಇದ್ರೆ, ಡೆಲಿವರಿ ಪ್ರೆಗ್ನೆಂಟ್ ಆಗ ಅಂತ ಒಂದು ಲೇಡಿ ಇದ್ರೆ ಆ ಮಗುನ್ ಮೇಲೂ ಸಹ ಪರಿಣಾಮ ಬೀರದಂತೆ. ಒಳ್ಳೆ ಚೆನ್ನಾಗಿ ಆರೋಗ್ಯದಿಂದ ಚೆನ್ನಾಗಿರೋದು, ಖುಷಿಯಾಗಿರೋದಲ್ಲ, ಮಗುನು ಚೆನ್ನಾಗಿರುತ್ತೆ. ಆ ಪ್ರೆಗ್ನೆಂಟ್ ಇದ್ದಾಗ ಯಾವ್ದೇ ರೀತಿ ಸಿಟ್ಟಾಗ್ಲಿ ಮಾಡ್ಬಾರ್ದು, ಕೋಪ ಮಾಡ್ಕೋಬಾರ್ದು, ಯಾರಿಗೂ ಜಗಳ ಇದು ಮಾಡ್ಬಾರ್ದು ಅಂತ ಹೇಳ್ತಿದ್ರಂತೆ. ಕೆಲವು ಕತೆಗಳು, ಒಳ್ಳೊಳ್ಳೆ ರಾಮಾಯಣ ಕತೆ ಇಂಥವನ್ನೆಲ್ಲ ಬುಕ್ಗಳು ಓದಕ್ಕೆಲ್ಲ ಕೊಡಾರಂತೆ. ಹಾಗಾಗಿ ಮಗುನು ಆರೋಗ್ಯವಿರ್ತಿದ್ರು, ಮನೇಲಿ ಎಲ್ರು ಫ್ಯಾಮಿಲಿನೂ ಚೆನ್ನಾಗಿರ್ತಿತ್ತು, ಖುಷಿಯಾಗಿರ್ತಿದ್ರು. ಎಲ್ಲ ಒಟ್ಟಿ ಕೂತು ಒಂದ್ ಹಬ್ಬ ಹುಣ್ಣಿಮೆ, ಸಣ್ಣ ಪುಟ್ಟ ಒಂದ್ ಹಬ್ಬ ಹುಣ್ಣಿಮೆ ಆದ್ರೂ ಸಹ ಅವ್ರು ಕೂತು ಊಟ ತಿಂಡಿ ಮಾಡ್ತಿದ್ರು. ಒಂಥರ ಸಂತೋಷ ಜೀವನ ಇತ್ತು ಅವಾಗ. ಆದ್ರೆ ಸಾವು ಅನ್ನೋದು ಅವ್ರಿಗೂ ಲೇಟಾಗಿ ಬರ್ತಿತ್ತಂತೆ. ಅಂದ್ರೆ ಅವರು 90 ವರ್ಷ, 110 ವರ್ಷ, 120 ವರ್ಷ ಅವ್ರು ಬದುಕಂತಾರು. ಯಾಕೆಂದ್ರೆ ಅವ್ರು ತಿನ್ನಂತ ಫುಡ್ ಆತರ ಇತ್ತು. ಅವ್ರು ಚೆನ್ನಾಗೇ ಇರೋರು, ಗಟ್ಟಿ ಮುಟ್ಟಾಗಿರೋರು, ಒಳ್ಳೊಳ್ಳೆ ಫುಡ್ಗಳು ತಿಂದು ಗಟ್ಟಿ ಮುಟ್ಟಾಗಿರೋದ್ರಿಂದ ಅವ್ರಿಗೆ ಯಾವ್ದೇ ರೀತಿ ಕಾಯಿಲೆ ಅನ್ನೋದು ಇರ್ತಿರ್ಲಿಲ್ಲ. ಹಿಂದೆ ಯಾರು ಸಹ ಹಾಸ್ಪಿಟ್ಲು ಅನ್ನೋ ಮುಖನೇ ನೋಡ್ತಿರ್ಲಿಲ್ಲ ವಯಸ್ಸಾದಂತವ್ರು. ಅವ್ರ ಏನೋ ಒಂದು ಕಾಯಿಲೆ ಅನ್ನೋದು ಬಂದು ಅವರು ಹುಷಾರಿಲ್ದಲೆ ಅಪ್ತಿರ್ಲಿಲ್ಲ. ಅವ್ರು ಮಾಮೂಲಿ ಏನೋ ಒಂದ್ 2 ತಿಂಗಳು 3 ತಿಂಗಳು ಹಾಸಿಗೆ ಹಿಡ್ದು ಅಷ್ಟೇ ಮಾತ್ರ ಅವ್ರು ಸಾವನ್ನಪ್ತಿದ್ರು. ಈಗ ಆತರ ಇಲ್ಲ ಜನ ಜೀವನ. ಈಗ ಬೇರೆ ತರ ಎಲ್ಲಾ ರೀತಿ ಈಗ ಜೀವನ ಕಾಲಕ್ಕೆ ತಕ್ಕನಾಗೆ ಬದಲಾವಣೆ ಆಗಿದೆ ಅಂತಾನೆ ಹೇಳ್ಬೋದು. ಹಂಗಾಗಿ ಅವ್ರು ಲೇಟ್ ಆಗಿ ಸಾವನ್ನಪ್ಬೇಕಾದ್ರೆ ಅವ್ರಿಗೆ ಸಾವು ಅನ್ನೋದು ಗೊತ್ತಾಗ್ತಿತ್ತಂತೆ. ಗೊತ್ತಾದಾಗ ಅವರು ನೆಂಟರುಗಳನ್ನೆಲ್ಲ ಕರ್ಸ್ಕೊಂಡವ್ರು, ಮೊಮ್ಮಕ್ಳಾಗ್ಲಿ ಮಕ್ಳುಗಳಾಗ್ಲಿ ಕರ್ಸ್ಕೊಂಡು ಮತ್ತೆ ತುಳಸಿ ನೀರ್ ಬಿಡ್ಸ್ಕೊಂಡು ಅವ್ರನ್ನೆಲ್ಲಾ ಮಾತಾಡ್ಸ್ಕೊಂಡು ಅವ್ರ ಕೈ ತುತ್ತು ಏನಾರು ಒಂದ್ ತುತ್ತು ತಿಂದು ಸಾವನ್ನಪ್ಪು ಅಂತ ಒಂದು ಸನ್ನಿವೇಶನೂ ಇತ್ತು ಹಿಂದೆ. ಆದ್ರೆ ಈಗ ಆತರ ಇಲ್ಲ. ಈಗ ಒಂದು ಲೇಡಿ ಪ್ರೆಗ್ನೆಂಟ್ ಅಂತ ಆದ್ರೆ ಮುಗೀತು, ಅವ್ರಿಗೆಲ್ಲ ಬುಕ್ 1-2ನೇ ತಿಂಗಳಿಂದಾನೇ ಒಂದು ಹಾಸ್ಪಿಟ್ಲಿಗೆ ಹೋಗಿ ತೋರ್ಸಿದ್ರೆ ಒಂದು ಬುಕ್ ಮಾಡಿ ಕೊಟ್ಬಿಡ್ತಾರೆ ಅವ್ರಿಗೆ. ಅದು ನಾವು ಡೆಲಿವರಿ ಆಗೋವರೆಗೂ ಪ್ರತಿ ತಿಂಗಳು ಹೋಗ್ಬೇಕು ಬರ್ಬೇಕು, ಚೆಕಪ್ ಮಾಡಿಸ್ಬೇಕು. ಮತ್ತೆ ಹಂಗಿದೆ ಹಿಂಗಿದೆ ಅಂತ ಹೇಳ್ತಾ ಇರ್ತಾರೆ. ಮಗು ಆ ತರ ತಿರ್ಗಿದೆ, ಈ ತರ ತಿರ್ಗಿದೆ, ಮಗು ಬೆಳವಣಿಗೆನೆ ಇಲ್ಲ, ಹಂಗಾಗಿ ನೀವು ಇನ್ಸುಲಿನ್ ತಗೋಬೇಕು, ಇಂಥ ಮಾತ್ರೆಗಳು ನುಂಗ್ಬೇಕು, ಕ್ಯಾಲ್ಸಿಯಂ ಮಾತ್ರೆ ಅಂತ ಹೇಳಿ ಸ್ಕ್ಯಾನಿಂಗು ಅದು ಇದು ಅಂತ ಮಗು ಹುಟ್ಟೋವರೆಗೂ ಹಾಸ್ಪಿಟ್ಲಲ್ಲೇ ಮಾತ್ರೆ ಇಂಜೆಕ್ಷನ್ ತಿಂದು ನಮ್ಮ ಮೈಯೆಲ್ಲ ಮಾತ್ರೆ ಮುದ್ದೆನೇ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಈಗಿನ ಜೀವನ ಏನಪ್ಪಾ ಅಂದ್ರೆ ಹಾಸ್ಪಿಟ್ಲಲ್ಲೇ ಹುಟ್ಟು ಹಾಸ್ಪಿಟ್ಲಲ್ಲೇ ಸಾವು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮೇಡಮ್, ಗಾಡ್ ಮೇಡ್ ಫುಡ್ ಮತ್ತೆ ಮ್ಯಾನ್ ಮೇಡ್ ಫುಡ್ ಅಂತ. ಹಿಂದೆ ಇದು ದೇವ್ರು ಕೊಟ್ಟಂತ ಫುಡ್ಗಳು. ಏನಪ್ಪಾ ದೇವ್ರು ಕೊಟ್ಟಂತ ಒಂದು ಹಣ್ಣುಗಳಾಗ್ಲಿ ತರಕಾರಿಗಳಾಗ್ಲಿ ಒಂದು ಹಾಲು ಬೆಣ್ಣೆ ತುಪ್ಪ ಇವೆಲ್ಲ ನ್ಯಾಚುರಲ್ ಆಗಿ ಬೆಳೆಯಂತ ಒಂದು ಬೆಳೆಗಳು ನಾವು ತಿಂತಿದ್ದು. ಯಾರೇ ಆಗ್ಲಿ ತಿನ್ಬೇಕಾದ್ರೆ ಚೆನ್ನಾಗಿರ್ತಿತ್ತು ಅವ್ರ ಆರೋಗ್ಯ. ಆದ್ರೆ ಈಗ ಆತರ ಎಲ್ಲ ಬಾಯಿ ರುಚಿಗೋಸ್ಕರ ಪಿಜ್ಜಾ, ಬರ್ಗರ್, ಗೋಬಿ ಮಂಚೂರಿ, ಪಾನಿಪುರಿ, ನೂಡಲ್ಸ್ ಇವೆಲ್ಲನೂ ಬಾಯಿ ರುಚಿಗೆ ನಾಲ್ಗೆ ರುಚಿಗೋಸ್ಕರ ತಿಂದು ತಿಂದು ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊಂತ ಇದೀವಿ ಅಂತಾನೆ ಹೇಳ್ಬೋದು. ಹಿಂದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು. ಹಿಂದೆ ಯಾವ ರೀತಿ ಅಡಿಗೆ ಮಾಡೋ ಅಂತ ಒಂದು ಕುಕಿಂಗ್ ಮೆಥಡ್ ಅಂತ ಹೇಳಿದ್ರೆ ನೋಡ್ರಿ, ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು, ಮಡಿಕೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು. ಮತ್ತೆ ಮಡಿಕೆಯಲ್ಲಿ ಅಡಿಗೆ ಮಾಡಿದ್ರೆ ಒಳ್ಳೆ ಒಂದು ಟೇಸ್ಟಿ ಆಗಿರೋದು ಆ ಒಂದು ರುಚಿ. ಅಂದ್ರೆ ಈಗ ಯಾವ್ದಾದ್ರು ಒಂದು ಸಾಂಬಾರ್ ಮಾಡ್ತಾ ಇದ್ರೆ ಸುತ್ತಮುತ್ತ ಅರ್ಧ ಊರಿಗೆ ಒಂದು ಟೇಸ್ಟ್ ಬರೋದು. ಒಂದು ಮಜ್ಜಿಗೆ ಹುಳಿ ಮಾಡ್ಲಿ, ಒಂದು ಮಳಿಕೆ ಹುಳಿ ಕಾಳು ಸಾಂಬಾರ್ ಮಾಡ್ಲಿ, ಯಾವ್ದೇ ಮಾಡಿರುವೆ ಒಂದು ಅರ್ಧ ಊರಿಗೆಲ್ಲ ಟೇಸ್ಟ್ ಇದು ಘಮ ಬರ್ತಾ ಇರೋದು. ಯಪ್ಪ ಯಾರ ಮನೆಲ್ಲ ಹುಳಿ ಕಾಳು ಸಾರು ಮಾಡ್ತಾ ಇದಾರೆ, ಯಾರ ಮನೆಯಲ್ಲ ಮಜ್ಜಿಗೆ ಹುಳಿ ಮಾಡ್ತಾ ಇದಾರೆ ಅಂತ. ಆದ್ರೆ ಈಗ ನಮ್ಮ ಮನೆಯಲ್ಲಿ ಮಾಡಿದ್ರೆ ಮನೆಯವರೇ ಬಂದ್ ಕೇಳ್ತಾರೆ, ಏನ್ ಸಾಂಬಾರ್ ಮಾಡಿದೀರಾ, ಏನ್ ಪಲ್ಯ ಮಾಡಿದೀರಾ ಅಂತ ಕೇಳ್ತಾರೆ. ಆದ್ರೆ ಈಗಿನ ಪರಿಸ್ಥಿತಿ ಹಂಗಿಲ್ಲ. ಹಿಂದೆ ಮತ್ತೆ ಈಗ ಏನ್ ಮಾಡ್ತಾರೆ ಎಲ್ಲ ತವಾದ್ರಲ್ಲಿ ಮಾಡೋದು, ಇಂಡಸ್ಟ್ರಿ ಸ್ಟವ್ ಬಂದಿದೆ, ಇಂಡಸ್ಟ್ರಿ ಎಲ್ಲ ಕುಕ್ಕರ್ಗಳು ಇದೆಲ್ಲ ಮಾಡ್ತಾ ಇರೋದ್ರಿಂದ ಇದ್ರಲ್ಲಿ ನಿಧಾನವಾಗಿ ಅದ್ರಲ್ಲಿ ಅಡಿಗೆ ಮಾಡುದು ಬೆಂದು ನಿಧಾನವಾಗಿ ನಮಗೆ ಅದು ಕಾಯಿಸಿ ಕುದಿಸಿದಾಗ ಕೆಮಿಕಲ್ ರೂಪದಲ್ಲಿ ಸಣ್ಣದಾಗಿ ನಮಗೆ ಕೆಮಿಕಲ್ ರೂಪದಲ್ಲಿ ನಮ್ ಬಾಡಿ ಸೇರ್ತಾ ಇದೆ. ಅದು ಪಾಯ್ಸನ್ ಆಗಿ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು. ಅದು ಯಾರಿಗೂ ಸಹ ಗೊತ್ತಾಗಲ್ಲ. ಈ ಪಾತ್ರೆಗಳು ಇದ್ದಂಗೆ ಇರ್ತಾವ, ಎಲ್ಲ ಸೌದೋಗಿರ್ತವೆ.
ಹಾಗಾಗಿ ಹಿಂದೆ ಉಳ್ದು ಈಗ ನಾವು ಬಾಳೆದೆಲೆಯಲ್ಲಿ ಕೂತಿ ಊಟ ಮಾಡ್ತಿದ್ದು, ಒಳ್ಳೊಳ್ಳೆ ಫುಡ್ಗಳು ಎಲ್ಲಾ ತಿಂದು ಊಟ ಮಾಡ್ತಾ ಇದ್ದು ಚೆನ್ನಾಗಿರೋದು. ಆಗ ತರಾಂತರ ಅಡಿಗೆ ಮಾಡ್ಕೊಂಡು, ಈಗ ನಾವ್ ಎಲ್ಲಿ ಕೂತಿರ್ತೀವಿ ಅಲ್ಲೆಲ್ಲ ಊಟ. ಮಕ್ಳು ನೋಡ್ರಿ ಪಿಜ್ಜಾ ಬರ್ಗರು ಅದು ಇದು ಎಲ್ಲ ತಿಂದು ಆರೋಗ್ಯನ ಹಾಳು ಮಾಡ್ಕೊಂತ ಇದಾವೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮೇಡಮ್. ಈಗ ಇದಕ್ಕೆಲ್ಲ ಪರಿಹಾರ ಅಂದ್ರೆ ಏನಪ್ಪಾ ಅಂದ್ರೆ, ನಮ್ಮ ಒಂದು ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಒಂದು 37 ಪ್ರಾಡಕ್ಟ್ಗಳನ್ನ ನಮಗೆ ಒಂದು ಆರೋಗ್ಯಕ್ಕೆ ಅಂತಾನೆ ನಮ್ಮ MD ಸರ್ ನಿಜವಾಗ್ಲೂ ಅವರು ಹೇಳ್ಬೇಕೆ ಅವ್ರ ಬಗ್ಗೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ನಿಜವಾಗ್ಲೂ ಅವರು ವ್ಯಕ್ತಿ ಎಲ್ಲ ಒಂದು ಶಕ್ತಿ ಎಲ್ಲ ವ್ಯಕ್ತಿ ಅಂತಾನೆ ಹೇಳ್ಬೋದು. ನಮ್ ಎಲ್ರಿಗೂ ಸಹ ಒಂದು ಆರೋಗ್ಯ ಕೊಡ್ಬೇಕು ಅಂತ ಇಂತ ಒಂದು ಪ್ರಾಡಕ್ಟ್ಗಳನ್ನ ಕೊಟ್ಟಿದ್ದಾರೆ. ಎಸ್ ಮೇಡಮ್. ಆ ಪ್ರಾಡಕ್ಟ್ಗಳಿಂದ ನಮ್ಮ ಆರೋಗ್ಯನ ಯಾವ ರೀತಿ ನಾವ್ ಇಟ್ಕೋಬಹುದು ಅಂತ ಹೇಳೋದಾದ್ರೆ, ಫಸ್ಟಿಗೆ ನಮ್ಮ ಇಮ್ಯುನಿಟಿ ಕಾಪು ಅಂದ್ರೆ ನಮ್ಗೆ ಎಲ್ರಿಗೂ ಸಹ ಯಾರಿಗೂ ಅಷ್ಟು ಇಮ್ಯುನಿಟಿ ಅಂತಂದ್ರೆ ಗೊತ್ತಿರ್ಲಿಲ್ಲ ಅಂತಾನೆ ಹೇಳ್ಬೋದು ಬಿಡಿ. ಈ ಒಂದು ಕೊರೋನಾ ಯಾವಾಗ ಬಂತು ಆಗ ಚಿಕ್ಕ ಮಕ್ಳಿಂದ ದೊಡ್ಡರವರೆಗೂ ಸಹ ಇಮ್ಯುನಿಟಿ ಅಂದ್ರೆ ಏನು ಅಂತ ಗೊತ್ತೈತೆ. ಅಯ್ಯೋ ನನ್ ಬಾಡಿಲಿ ಇಮ್ಯುನಿಟಿನೇ ಇಲ್ಲ, ಅದಕ್ಕೆ ಅವ್ರಿಗೆ ಹುಷಾರಿಲ್ವಂತೆ ಅಂತ ಮಕ್ಳು ಸಹ ತಮಾಷೆಯಾಗಿ ಮಾತಾಡೋ ಅಂತ ಒಂದು ಸ್ಥಿತಿ ಇತ್ತು. ಈಗ ಇಮ್ಯುನಿಟಿ ಇದ್ದರು ಯಾವ ತರ ಇದ್ರು, ಇಮ್ಯುನಿಟಿ ಪವರ್ ಇಲ್ಲ ಅಂದ್ರೆ ಯಾವ ತರ, ಇಮ್ಯುನಿಟಿ ಇಲ್ಲ ಅಂದರೆಲ್ಲ ಆ ಒಂದು ಟೈಮ್ ಅಲ್ಲಿ ಫೋಟೋ ಫ್ರೇಮರ್ ಆಗುದ್ರು ಅಂತಾನೆ ಹೇಳ್ಬೋದು. ಇಮ್ಯುನಿಟಿ ಇದ್ದರೆ ಎಲ್ಲ ಚೆನ್ನಾಗಿ ಆರೋಗ್ಯನ ಕಾಪಾಡ್ಕೊಂಡ್ರು. ಹಾಗಾಗಿ ಈ ಒಂದು ಇಮ್ಯುನಿಟಿ ಇಂದ ಏನೆಲ್ಲ ನಮಗೆ ಒಂದು ಅನುಕೂಲ ಆಗುತ್ತೆ ಅಂತೆ, ಇಮ್ಯುನಿಟಿ ಇದ್ದರಿಗೆ ನಮ್ಗೆ ಇದನ್ನ ತಗೊಳೋದ್ರಿಂದ ನಾವು ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ಕೊಡುತ್ತೆ. ಯಾವುದೇ ಒಂದು ಹೊರಗಡೆ ಕಾಯಿಲೆಗಳು ನಮಗೆ ಬಂದ್ರು ಸಹ ನಮಗೆ ಬರ್ದಂಗೆ ತಡೆಯುತ್ತೆ. ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಒಂದು ಮೆಡಿಕಲ್ ಅಲ್ಲಿ ಹೋಗಿ ನಾವು ನಮಗೆ ಕಾಯಿಲೆಗಳು ಬರ್ದಂಗೆ ಒಂದು ಮಾತ್ರೆನ ಕೊಡಿ ಅಂದ್ರೆ ಕೊಡ್ತಾರಾ? ಇಲ್ಲ, ಸಿಗಲ್ಲ ಅಲ್ವಾ? ಆದ್ರೆ ನಮ್ಮ ಒಂದು ಪ್ರಾಡಕ್ಟ್ ಅಲ್ಲಿ ಸಿಗುತ್ತೆ. ನಮಗೆ ಯಾವುದೇ ಕಾಯಿಲೆಗಳು ಬರ್ದಂಗ್ ತಡೆಯಕ್ಕೆ ಈ ಒಂದು ಇಮ್ಯುನಿಟಿ ಕಾಪನ್ನ ಕುಡಿದ್ರೆ ನಾವು ಆರೋಗ್ಯನ ಚೆನ್ನಾಗಿ ಇಟ್ಕೋಬಹುದು ಅಂತಾನೆ ಹೇಳ್ಬೋದು. ಈ ಯಾರಿಗೆಲ್ಲ ಸುಸ್ತಾಗ್ತಾ ಇರುತ್ತೆ, ಮೈಕೈ ನೋವು ಬರ್ತಾ ಇರುತ್ತೆ, ತಲೆ ಸುತ್ತು, ಕಣ್ ಮಂಜಾಗ್ತಾ ಇರುತ್ತೆ, ಮತ್ತೆ ಹಾಗೇನೆ ಲೋ BP, ಹೈ BP, ಶುಗರ್ ಲೆವೆಲ್ ಆಗ್ಲಿ, ಮತ್ತೆ ಕಿಡ್ನಿ ಸ್ಟೋನ್, ಯಾವುದೇ ಒಂದು ಕ್ಯಾನ್ಸರ್ ಆಗ್ಲಿ, ಇದಿಷ್ಟು ಕಾಯಿಲೆಗಳು ಬರ್ದಂಗೆ ತಡೆಯುತ್ತೆ ಅಂತಾನೆ ಹೇಳ್ಬೋದು ಈ ಇಮ್ಯುನಿಟಿ ಕಾಪು. ಈ ಇಮ್ಯುನಿಟಿ ಕಾಪು ಏನೆಲ್ಲ ಹಾಕಿ ಈ ಒಂದು ಇಮ್ಯುನಿಟಿ ಕಾಫಿಗೆ ಮಾಡಿರ್ತಾರೆ ಅಂದ್ರೆ, ಅಲವೇರಾ, ತುಳಸಿ, ಜಿಂಜರು, ಕುಕ್ಕುಂಬು, ಮುಲಾತಿ, ಮೇಥಿ, ಅಶ್ವಗಂಧ, ಪುನರ್ನವ, ಹಾಗೇನೆ ಆಪಲ್, ಇಷ್ಟನ್ನು ಹಾಕಿ ಮಾಡಿರುವಂತ ಒಂದು ಪ್ರಾಡಕ್ಟ್. ಪ್ರತಿಯೊಬ್ರು ಸಹ ಇದನ್ನ ಯಾರ್ ಬೇಕಾದ್ರೂ ವರ್ಷದಲ್ಲಿ 1-2 ಬಾಟ್ಲಿ ಕುಡಿದ್ರೆ ನಾವು ಎನರ್ಜಿ ಆಗಿರ್ತೀವಿ, ಚೆನ್ನಾಗಿರ್ತೀವಿ ಅಂತಾನೆ ಹೇಳ್ಬೋದು. ಇದನ್ನ ಯಾರ್ ಬೇಕಾದ್ರೂ ಬಳಸ್ಬೋದು. ಮತ್ತೆ ಕಾಪು ಯಾರಿಗೆಲ್ಲ ಒಂದು ತುಂಬಾ ದಿನದ ಕೆಂಬಿರುತ್ತೆ, ಅಸ್ತಮ ಅಂತ ಇರುತ್ತೆ, ಅವರು ಈ ಒಂದು ಕಾಪ್ ಒಂದು ಜ್ಯೂಸ್ ಅನ್ನ ತಗೊಳೋದ್ರಿಂದ ಅದನ್ನ ಕಡಿಮೆ ಮಾಡ್ಕೋಬಹುದು. ಎಷ್ಟು ಮೇಡಮ್? ಮೇಡಮ್ ಧರಣಿ ಸರ ಸರ್ ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಅಡಿಟ್ ಕಾಪ್ ಅಂತಂದ್ರೆ ಇದು ಯಾರಿಗೆಲ್ಲ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ, ಮತ್ತೆ ಯಾರೆಲ್ಲ ಡ್ರಿಂಕ್ಸ್ ಮಾಡ್ತಾರೆ, ಇದನ್ನ ಬೀಡಿ, ಸಿಗರೇಟ್, ಈ ಗುಟ್ಕ ಇಂಥವೆಲ್ಲ ತಿಂತ ಇರ್ತಾರಲ್ಲ, ಅವ್ರಿಗೆ ಇದೊಂದು ಅಡಿಟ್ ಕಾಪು. ಇದನ್ನ ಬೆಳಿಗ್ಗೆ ಸಂಜೆ ಅವ್ರ ಊಟ ತಿಂಡಿ ಮಾಡೋ ಟೈಮಲ್ಲಿ ಅದನ್ನ ಒಂದು 5 ಹನಿ ಹಾಕೊಟ್ರೆ ಇದನ್ನ ಕಡಿಮೆ ಮಾಡ್ಬೋದು. ನಾನು 2 ಜನ ಕೊಟ್ಟಿದ್ದೀನಿ. ಅವ್ರು ಒಂದು 5-6 ತಿಂಗಳು ತಗೊಂಡ್ರು ಬಿಡ್ದಲೆ. ಅವ್ರು ಡ್ರಿಂಕ್ಸ್ ಮಾಡೋದು ಇವತ್ತು ಬಿಟ್ಟಿದ್ದಾರೆ, ಚೆನ್ನಾಗಿದ್ದಾರೆ. ಖುಷಿ ಆಗುತ್ತೆ ನೋಡ್ರಿ ಅಂತ ಒಂದು ಇದು. ಕಾರ್ಡಿಯ ಕಾಪು ಅಂತಂದ್ರೆ ಯಾರಿಗೆಲ್ಲ ನಾವು ನಾವು ಚೆನ್ನಾಗಿರ್ಬೇಕು ಅಂದ್ರೆ ನಮಗೆ ಹಾರ್ಟ್ ಚೆನ್ನಾಗಿರ್ಬೇಕು, ಲಿವರ್ ಚೆನ್ನಾಗಿರ್ಬೇಕು, ಕಿಡ್ನಿ ಚೆನ್ನಾಗಿರ್ಬೇಕು. ಈ 3 ಚೆನ್ನಾಗಿದ್ರೆ ನಾವು ಆರೋಗ್ಯದಿಂದ ಇರ್ತೀವಿ ಅಂತಾನೆ ಹೇಳ್ಬೋದಲ್ವಾ. ಕಾಪು ಇದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ? ಈ ಅಟ್ಯಾಕು ಯಾರಿಗೆ ಯಾವ ಸಮಯದಲ್ಲಿ ಯಾವಾಗ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಹಂಗಾಗಿ ಇದನ್ನ ಮುನ್ನೆಚ್ಚರಿಕೆಯಿಂದ ನಾವು ಮೊದ್ಲನೇ ಯೂಸ್ ಮಾಡ್ಬೋದು. ಪ್ರತಿಯೊಬ್ರು ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಯಾರ್ ಬೇಕಾದ್ರೂ ಈ ಒಂದು ಕಾಪನ್ ಸಿರಪ್ನ ಒಂದು ವರ್ಷದಲ್ಲಿ 2 ಅಥವಾ 3 ಬಾಟ್ಲಿ ಕುಡಿಯೋದ್ರಿಂದ ನಮಗೆ ಅಟ್ಯಾಕ್ ಇನ್ನ ತಡಿಬಹುದು ಅಂತಾನೆ ಹೇಳ್ಬೋದು. ಇದನ್ನ ತಗೊಳೋದ್ರಿಂದ ಯಾರಿಗೆಲ್ಲ ಹಾರ್ಟ್ ಅಲ್ಲಿ ಸ್ಟೆಂಟ್ ಹಾಕಿರ್ತಾರೆ, ಯಾರಿಗೆಲ್ಲ ಹಾರ್ಟ್ ಅಲ್ಲಿ ಹೋಲ್ ಆಗಿರುತ್ತೆ, ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬಹುದು. ಅದನ್ನೆಲ್ಲ ಕಡಿಮೆ ಮಾಡಿ ನಾರ್ಮಲಿ ತಂದ್ಕೋಬಹುದು ಅಂತಾನೆ ಹೇಳ್ಬೋದು. ಇದು ನಮ್ಮ ರಕ್ತನ ಒಳ್ಳೆ ಬ್ಲಡ್ ಅನ್ನ ಥಿಕ್ನೆಸ್ ಮಾಡ್ಕೊಡುತ್ತೆ, ಗಟ್ಟಿಯಾಗಿರೋಂತ ರಕ್ತನ. ಮತ್ತೆ ಹಾರ್ಟ್ ಸುತ್ತ ಯಾವುದೇ ಒಂದು ಕೊಲೆಸ್ಟ್ರಾಲ್ ಇದ್ರುನು ಅದನ್ನ ಹೊರ ಹಾಕಿ ನಮ್ಮ ಹಾರ್ಟ್ ಚೆನ್ನಾಗಿ ಪಂಪ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸರ್. ಆರ್ಥೋಸಿಟ್ ಕಾಪು ಅಂದ್ರೆ ಇದು ಒಂದು ಮೂಳೆಗೆ ಸಂಬಂಧಪಟ್ಟಂತ ಒಂದು ಜಾಯಿಂಟ್ ಪೈನ್ ಅಂತ ಒಂದು ಪ್ರಾಡಕ್ಟ್. ಯಾರಿಗೆಲ್ಲ ಜಾಯಿಂಟ್ ಪೈನ್ ಇರುತ್ತೆ, ಈಗ ಮಂಡಿ ನೋವು ಇರುತ್ತೆ, ಬೆನ್ ಮೂಳೆ ನೋವು ಇರುತ್ತೆ, ಕೀಲ್ಗಳು ಅಲ್ಲಲ್ಲೇ ನೋವು ಬರ್ತಾ ಇರ್ತವೆ, ಇದಕ್ಕೆ ಈ ಒಂದು ಪ್ರಾಡಕ್ಟ್ ಕೊಡೋದ್ರಿಂದ
ಅದನ್ನ ನಾವು ನೋವನ್ನ ಕಡಿಮೆ ಮಾಡ್ಬೋದು. ಏಕೆ ಅಂತಂದ್ರೆ ಈಗ ಆರ್ತ ಮೂಳೆಗಳು ಮಂಡಿಗಳು ಸವದೋಗಿದಾವೆ ಅಂತ ಹೇಳಿ ನಾವು ಹಾಸ್ಪಿಟ್ಲಿಗೆ ಹೋಗ್ತಿವಿ, ತೋರಿಸ್ದಾಗ ಡಾಕ್ಟರ್ ಮಾತ್ರೆ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ. ಅದ್ರಲ್ಲಿ 1 ವಾರ 15 ದಿನ ಕಡಿಮೆ ಆಗುತ್ತೆ, ಮತ್ತೆ ಹೋದಾಗ ಕಡಿಮೆ ಆಗಿ ಮತ್ತೆ ಶುರುವಾಯ್ತು ಅಂತ ಅಂದಾಗ ಅವ್ರ ಏನ್ ಹೇಳ್ತಾರೆ, ನಿಮ್ ಮಂಡಿ ಚಿಪ್ಸ್ ಸವದಿದ್ಯಮ್ಮ, ಹಂಗಾಗಿ ನಿಮ್ಗೆ ಆಪರೇಷನ್ ಮಾಡ್ಬೇಕು ಅಂದ್ರೆ 1.5 ಇಂದ 2 ಲಕ್ಷ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮಂತ ಮಧ್ಯಮದಲ್ಲಿ ಇರೋಂತರು 1.5-2 ಲಕ್ಷ ಕೊಟ್ಟು ಹಾಸ್ಪಿಟ್ಲ್ ಅಲ್ಲಿ ಆಪರೇಷನ್ ಮಾಡ್ಸಕ್ ಆಗುತ್ತಾ? ಮಾಡ್ಸಿರು ಸಹ ಅವ್ರು ಗ್ಯಾರಂಟಿ ಕೊಡಲ್ಲ, ಕಾಲನ್ನ ನೆಟ್ಟಿಗೆ ಇಟ್ಕೋಬೇಕಾಗುತ್ತೆ ಅಂತ ಹೇಳ್ತಾರಲ್ವಾ. ಅದ್ರ ಬದ್ಲಿಗೆ ನಾವು ಇಂತ ಒಂದು ಪ್ರಾಡಕ್ಟ್ ನ ತಿಳ್ಕೊಂಡು, ಯಾಕೆ ನಮಗೆ ಮಂಡಿ ನೋವು ಬರುತ್ತೆ ಅಂದ್ರೆ ನಮ್ಮ ಬಾಡಿಲಿ ಒಂದು ಜೆಲ್ ಅನ್ನ ಒಂದು ಕಾಂಟ್ಯಾಕ್ಟ್ ಇರುತ್ತೆ, ಅದು ಖಾಲಿ ಆದಾಗ ನಮ್ಮ ನೋವುಗಳು ಕೀಲುಗಳು ಒಂದಕ್ಕೊಂದು ತಾಕಿ ಸವಿತಾ ಇರ್ತಾವಲ್ಲ, ಅದು ನಮಗೆ ನೋವು ಕಾಣಿಸ್ತಾ ಇರುತ್ತೆ. ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಒಂದು ಚಿಲ್ಕನೆ ಇರುತ್ತೆ ಬಾಗ್ಲದ್ದು, ಆ ಚಿಲ್ಕಕ್ಕೆ ಆಯಲ್ ಎಲ್ಲಿವರೆಗೂ ಇರುತ್ತೆ ಅದು ಯಾವ್ದೇ ರೀತಿ ಶಬ್ದ ಮಾಡಲ್ಲ. ಅದು ಖಾಲಿ ಆದ್ಮೇಲೆ ಅದು ಕಿರ್ ಅಂತ ಶಬ್ದ ಮಾಡುತ್ತಲ್ಲ, ಅದೇ ತರ ನಮ್ಮ ಬಾಡಿಲಿ ಸಹ ನಮ್ಮ ಮಂಡಿ ಇದ್ರಲ್ಲಿ ನಮ್ಮ ಎಲ್ಲಿ ಕೀಲುಗಳಿದೆ ಅಲ್ಲೆಲ್ಲ ಜೆಲ್ಲಿನ ಅಂಶ ಖಾಲಿ ಆಯ್ದಾಗ ಒಂದಕ್ಕೊಂದ್ ತಾಕಿ ನೋವುಗಳು ಕಾಣಿಸ್ತವೆ. ಅದರಿಂದ ಈ ಒಂದು ಆರ್ಥೋಸಿಟ್ ಕಾಪುನ ನಾವು ತಗೊಳೋದ್ರಿಂದ ಜೆಲ್ಲು ನಮ್ಮ ಬಾಡಿಲಿ ಉತ್ಪತ್ತಿ ಆಗಿ ಆ ನೋವುಗಳನ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಬೇಬಿ ಕಾಫು ಅಂತಂದ್ರೆ ಮಕ್ಳಿಗೆ, ಈಗ ನಾವೆಲ್ಲ ಮಕ್ಳಿಗೂ ಹಾರ್ಲಿಕ್ಸ್ ಅಂತೆ ಬೂಸ್ಟ್ ಅಂತ ಹಾಲಲ್ಲಿ ಹಾಕಿ ಕುಡಿಸ್ತೀವಿ. ಆದ್ರೆ ಅದಕ್ಕೆ ಯಾವುದೇ ರೀತಿ ಕೆಮಿಕಲ್ ಇಲ್ದಲೇ ಇರಲ್ಲ ಅಂತಾನೆ ಹೇಳ್ಬೋದು. ಅದ್ರ ಬದ್ಲಿಗೆ ನಮ್ಮ ಒಂದು ಬೇಬಿ ಕಾಫುನ ಹಾಲಿಗೆ ಬೆಳಿಗ್ಗೆ ಸಂಜೆ ಒಂದೊಂದ್ ಸ್ಪೂನಲ್ಲಿ ಹಾಕೊಟ್ಟು ಕುಡಿಸ್ತಾ ಬಂದ್ರೆ ಅವ್ರಿಗೆ ಯಾರಿಗೆಲ್ಲ ಮಕ್ಳು ಹೊರಿಯಲ್ಲ, ದಪ್ಪಗಿರಲ್ಲ, ತುಂಬಾ ತೆಳುವಾಗಿರ್ತವೆ, ಊಟ ಚೆನ್ನಾಗಿ ತಿನ್ನಲ್ಲ, ಜೀರ್ಣಶಕ್ತಿ ಇರಲ್ಲ, ಅವು ಚೆನ್ನಾಗಿ ನಿದ್ದೆ ಮಾಡಲ್ಲ, ಇಂಥವಕ್ಕೆ ಎಲ್ಲ ಮಕ್ಳಿಗೆ ಕೊಡೋದ್ರಿಂದ ಚೆನ್ನಾಗಿ ಜೀರ್ಣಶಕ್ತಿನೂ ಚೆನ್ನಾಗಾಗುತ್ತೆ, ಮಕ್ಳು ಬಾಡಿನೂ ಚೆನ್ನಾಗಾಗುತ್ತೆ, ಮೂಳೆಗಳೆಲ್ಲ ಸ್ಟ್ರೆಂತ್ ಬರ್ತವೆ. ಹಾಗೇನೆ ಚೆನ್ನಾಗಿ ನಿದ್ದೆ ಬಂದು ಚೆನ್ನಾಗೆ ಒಂದು ಆರೋಗ್ಯನ ಕಾಪಾಡ್ಕೊಡುತ್ತೆ ಈ ಮಕ್ಳಿಗೆ ಅಂತಾನೆ ಹೇಳ್ಬೋದು ಈ ಬೇಬಿ ಕಾಪು. ಸರ್, ಡೈಬೋ ಅಂದ್ರೆ ಇದು ಶುಗರಿ ಕೊಡ ಅಂತ ಒಂದು ಪ್ರಾಡಕ್ಟ್. ಈಗ ಡೈಬೋ ಅಂದ್ರೆ ಶುಗರ್ ಲೆವೆಲ್ ಅಂತಂದ್ರೆ ಪ್ರತಿ ಒಂದು ಮಕ್ಳಿಗೂ ಹುಟ್ಟಿದಂತ ಮಕ್ಳಿಗೂ ಸಹ ಇದ್ದೇ ಇರುತ್ತೆ ಶುಗರು. ಏನಪ್ಪ ಯಾವ ರೀತಿ ಇದು ನಮಗೆ ಕಾಣಿಸುತ್ತೆ ಅಂದ್ರೆ, ನಮ್ಮ ಪ್ರಾಂಕಿಯಸ್ ನಲ್ಲಿ ಒಂದು ಹಾರ್ಮೋನ್ ನಮ್ಮ ಪ್ರಾಂಕಿಯಸ್ ನಲ್ಲಿ ಇನ್ಸುಲಿನ್ ಎಂಬ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಆ ಹಾರ್ಮೋನ್ ನಮ್ಮ ಬಾಡಿನ ಶುಗರ್ ಲೆವೆಲ್ ನ ಏನು ಮೇಂಟೈನ್ ಮಾಡ್ತಾ ಇರುತ್ತೆ. ಅದು ಮಾಡುವಂತಾಗ ಏರುಪೇರು ಯಾವಾಗ ಆಗುತ್ತೆ, ಆಗ ನಮಗೆ ಈ ಶುಗರ್ ಲೆವೆಲ್ ಸಹ ಏರುಪೇರಾಗುತ್ತೆ. ಅಂತ ಒಂದು ಸಂದರ್ಭಗಳಲ್ಲಿ ನಾವು ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ, ಮೈಯೆಲ್ಲ ನೋವು ಬರುತ್ತೆ, ಸುಸ್ತಾಗುತ್ತೆ, ಈ ತರ ಲೆವೆಲ್ಗಳು ಹೆಚ್ಚು ಕಡಿಮೆ ಆದಾಗ ಅವ್ರಿಗೆ ತಡಿಯಂತ ಶಕ್ತಿನೇ ಇರಲ್ಲ, ಆ ತರ ಅನುಭವಿಸ್ತಾ ಇರ್ತಾರೆ. ಅಂತ ಒಬ್ರು ಶುಗರ್ ಇರೋಂತ ಒಂದು ಎಲ್ರು ಸಹ ಒಂದು ಈ ಒಂದು ಡೈಬಕಾಫ್ನ ಒಂದು 3-6 ತಿಂಗಳು ತಗೊಳೋದ್ರಿಂದ ಈ ಶುಗರ್ ಲೆವೆಲ್ ನ ಕಡಿಮೆ ಮಾಡ್ಕೋಬಹುದು. ಇದಕ್ಕೆಲ್ಲ ಏನೆಲ್ಲ ಇಂಗ್ರೀಡಿಯಂಟ್ಗಳನ್ನ ಹಾಕಿ ಮಾಡಿರ್ತಾರೆ ಅಂತ ಹೇಳಿದ್ರೆ, ಈಗ ನೇರಳೆ ಹಣ್ಣಿನ ಚಕ್ಕೆ, ಬೇವಿನ ಚಿಗುರು, ನೆಲ್ಲಿಕಾಯಿ, ವಿಜಯ ಸಾರ, ಮತ್ತೆ ಅಮೃತ ಬಳ್ಳಿ, ಮತ್ತೆ ಮಡು ಅಗ್ಲಕಾಯಿ ಅಂತ ಹೇಳ್ತಾರೆ. ಇಂಥವೆಲ್ಲ ಒಂದು ಪ್ರಾಡಕ್ಟ್ ಗಳನ್ನ ಹಾಕಿ ಮಾಡಿರುವಂತ ಒಂದು ಪ್ರಾಡಕ್ಟ್ ಇದು. ಇದನ್ನ ಯಾರ್ ಬೇಕಾದ್ರೂ ಶುಗರ್ ಇರೋರು ತುಂಬಾ ಖುಷಿಯಿಂದ ತಗೋಬಹುದು, ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೋಬಹುದು ಅಂತಾನೆ ಹೇಳ್ಬೋದು. ಸೂಪರ್ ಪ್ರಾಡಕ್ಟ್, ನಾನು ತುಂಬಾ ಜನಕ್ಕೆ ಕೊಟ್ಟಿದ್ದೀನಿ. ಅದೇ ರೀತಿ ಬೂಮ್ ಕಾಪ್ ಅಂತ ಅಂದ್ರೆ ಇದ್ರ ಬಗ್ಗೆ ಹೇಳಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಯಾಕೆಂದ್ರೆ ನಾನು ಬಂದಿದ್ದೆ ಈ ಒಂದು ಸಂಸ್ಥೆಗೆ ಈ ಬೂಮ್ ಕಾಪ್ ಒಂದು ಪ್ರಾಡಕ್ಟ್ ಇಂದ. ಬೂಮ್ ಕಾಪು, ಲೀವ ಕಾಪು, ಅಲೋವೆರಾ ಅಂತ. ನನಗೆ ತುಂಬಾನೇ ನರ್ವ್ಸ್ ಪ್ರಾಬ್ಲಮ್ ಇತ್ತು. ಅಂದ್ರೆ ನನ್ ಕೈಲಿ ಒಂದು ಮೊಬೈಲ್ ಸಹ ಹಿಡಿಯಕ್ ಆಗ್ತಿರ್ಲಿಲ್ಲ, ಫುಲ್ ಬೆಂಡ್ ಬಂದ್ಬಿಡೋದು, ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರ್ಲಿಲ್ಲ. ನಾನು 3 ವರ್ಷದಿಂದ ಈ ಒಂದು ಇದರಿಂದ ಅನುಭವಿಸ್ತಿದ್ದೆ. ಎಲ್ಲಾ ಹಾಸ್ಪಿಟ್ಲಿಗೆ ತೋರ್ಸಿರು, ಕಡಿಮೆ ಆಗಿರ್ಲಿಲ್ಲ. ನಮಗೆ ಒಳ್ಳೆ ದೇವರಾಗಿ ನಮ್ಮ ಇಬ್ರು ಗುರುಗಳು ಸಿಕ್ಕಿರು. ಅವ್ರು ಸಿಕ್ತಾಗ ಅವ್ರ ಹತ್ರ ಮಾತಾಡಿದಾಗ ಈ ಒಂದು ಸಜೆಷನ್ ಕೊಟ್ಟಾಗ ನಾನು ಅವ್ರ ಹತ್ರ ತಗೊಂಡು ನಾವು ಒಂದು 3 ತಿಂಗಳು 4 ತಿಂಗಳು ಕುಡಿಯೋದ್ರಿಂದ ನನಗೆ ಇದರಿಂದ ಪರಿಹಾರ ಉಂಟಾಯ್ತು. ಆದ್ಮೇಲೆ ನಾನು ಇದನ್ನ ಬೇರೆಯವ್ರಿಗೆ 4 ಜನಕ್ಕೆ ಹೇಳ್ಬೋದಲ್ಲ ಅಂತ ನಾವು ಹೇಳಕ್ ಹಿಡ್ದು ಈ ಒಂದು ಬಿಸ್ನೆಸ್ ಅನ್ನ ನಾವು ಮಾಡಕ್ಕೆ ಇಷ್ಟಪಟ್ಟು ಮಾಡ್ತಾ ಇದೀವಿ ಅಂತಾನೆ ಹೇಳ್ಬೋದು. 4-6 ಜನಕ್ಕೆ 100-6 ಜನಕ್ಕೆ ನಾವು ಈಗ ಒಂದು ಆರೋಗ್ಯನ ಕೊಡಿಸ್ತಾ ಇದೀವಿ ಅಂತಾನೆ ಹೇಳಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಈ ಬೂಮ್ ಕಾಪು ಒಂದು ಯಾರಿಗೆಲ್ಲ ನರ್ವ್ಸ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಇದನ್ನ ಕೊಡ್ಬೋದು. ಹಾಗೇನೆ ವೆರಿಕೋಸ್ ಆದರಿಗೆ ಕೊಡ್ಬೋದು, ಮತ್ತೆ ಅರ್ಧ ತಲೆನೋವು ಅಂದ್ರೆ ಯಾವಾಗ್ಲೂ ಮೈಗ್ರೇನ್ ತಲೆನೋವು ಅಂತ ಇರುತ್ತೆ ಅವ್ರಿಗೂ ಸಹ ಕೊಡ್ಬೋದು, ಸ್ಟ್ರೋಕ್ ಆದರಿಗೆ ಕೊಡ್ಬೋದು, ಹಾಗೇನೆ ವೆರಿಕೋಸ್ ಆಗಿದರಿಗೂ ಕೊಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ಮಕ್ಳಾಗಿಲ್ಲ ಅಂದ್ರೆ ಬರೀ ಹೆಣ್ಮಕ್ಳು ಮಾತ್ರ ಅವರೇ ಇದಾಗಿರ್ತಾರೆ ಅಂತ ಹೇಳ್ತಾರೆ, ಇಲ್ಲ, ಆದ್ರೆ ಗಂಡ್ ಮಕ್ಳಿಗೂ ಸಹ ಇರುತ್ತೆ. ಅವ್ರಿಗೆ ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದಾಗ ಈ ಒಂದು ಆಗದೆ ಇರೋಂತ ಚಾನ್ಸ್ ಇರುತ್ತೆ. ಅಂತರಿಗೂ ಸಹ ಈ ಒಂದು ಬೂಮ್ ಕಾಪುನ ಕೊಡೋದ್ರಿಂದ ಮಕ್ಳಾಗ ಚಾನ್ಸು ಇದೆ ಅಂತಾನೆ ಹೇಳ್ಬೋದು. ತುಂಬಾ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಲೀವ ಕಪ್ಪು ಇದನ್ನು ಸಹ ನಾನು ಬಳಸಿದೀನಿ.
ನಾನ್ ಬಳಸಿದ್ಮೇಲೆ ನನ್ನ ಮುಖದಲ್ಲಿ ತುಂಬಾನೇ ಒಂದು ಬ್ಲಾಕೇಜ್ ಇತ್ತು. ಮುಖ ಆಗ್ಲಿ ಕೈ ಆಗ್ಲಿ ತುಂಬಾ ಬ್ಲಾಕ್ ಆಗಿತ್ತು. ಆದ್ರೆ ನಮಗೆ ಇದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ವಲ್ಲ. ಸರ್ಗಳು ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ ನಾನು ಲಿವಕಪ್ಪು ಅಲವೇರಾ ತಗೊಂಡಾಗ ಈಗ ನನ್ಗೆ ಸ್ವಲ್ಪನೇ ಕಡಿಮೆ ಆಗಿ ಒಂದು 3/4% ಕಡಿಮೆ ಆಗಿದೆ. ಇನ್ ವಸಿ ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ನಮ್ಗೆ ಲೀವರ್ ಅಲ್ಲಿ ಏನು ಲೀವರ್ ಕೆಟ್ಟಾಗ ನಮಗೆ ಒಂದು ಬಾಡಿ ಮೇಲೆ ಸ್ಕಿನ್ ಮೇಲೆ ಅಲರ್ಜಿ ಯಾವ ತರ ಕೆರೆತ ಬರೋದಾಗ್ಲಿ, ಬ್ಲಾಕೇಜ್ ಆಗೋದಾಗ್ಲಿ, ಮತ್ತೆ ಸಣ್ಣ ತುರಿ ಆಗೋದಾಗ್ಲಿ ಇದೆಲ್ಲ ಆಗುತ್ತಂತೆ. ನಮ್ ಲೀವರ್ ಅನ್ನ ನಾವ್ ಚೆನ್ನಾಗಿ ಇಟ್ಕೋಬೇಕು. ಈಗ ಒಂದು ಮಿಕ್ಸಿಗೆ ನಾವ್ ಎಷ್ಟು ಹಾಕಿ ರುಬ್ತೀವಿ ಅಷ್ಟ್ ಹಾಕಿ ರುಬ್ಬಿರ್ ಮಾತ್ರ 3 ಜನ ಇರ್ತೀವಿ ಅನ್ಕೊಳ್ಳೋಣ. 3 ಜನ ಇದ್ದಾಗ 3 ಜನಕ್ಕೂ ರುಬ್ಬುವಷ್ಟು ರುಬ್ಬಿರ್ ಮಾತ್ರ ಮಿಕ್ಸಿ ಚೆನ್ನಾಗಿರುತ್ತೆ. ನಾವು 4-5 ಜನ ಬಂದ್ರು ಅಂದ್ರೆ ಅಷ್ಟು ಜನಕ್ಕೂ ಅಡ್ಗೆ ಮಾಡ್ಬೇಕು ಅಂದ್ರೆ ಅಷ್ಟು ಜನಕ್ಕೂ ಸೇರ್ಸಿ ನಾವು ಹಾಕಿ ರುಬ್ಬಿರೆ ಮಿಕ್ಸಿ ಹಾಳಾಗುತ್ತಲ್ವಾ. ಅದೇ ತರ ನಮ್ಮ ಲೀವರು ನಾವು ಎಷ್ಟು ತಿನ್ಬೇಕು ಟೈಮಿಗೆ ಬೆಳಿಗ್ಗೆ ಸಂಜೆ 3 ಹೊತ್ತು ಆ ತಿನ್ನೋದ್ರಿಂದ ನಮ್ಮ ಲಿವರ್ ನ ಚೆನ್ನಾಗಿ ಇಟ್ಕೋಬಹುದು ಅಂತಾನೆ ಹೇಳ್ಬೋದು. ಇದು ಒಂದು ಪ್ರಾಡಕ್ಟ್ ನಾನ್ ಬಳಸಿದೀನಿ, ತುಂಬಾನೇ ಖುಷಿ ಆಗುತ್ತೆ. ಅದೇ ರೀತಿ ಗೈನಕಾಫು ಅಂದ್ರೆ ಬಿಡ್ರಿ, ಇದೊಂದು ಹೆಣ್ಮಕ್ಳಿಗೆ ಒಂದು ನಮ್ಮ MD ಸರ್ ಕೊಟ್ಟಿರೋ ಒಂದು ವರದಾನ ಅಂತಾನೆ ಹೇಳ್ಬೋದು. ತುಂಬಾ ಹೆಣ್ಮಕ್ಳಿಗೆ ಗೈನ ವಿಶ್ವಾಸ ಅನ್ನೋದು ಅವ್ರಿಗೆ ಹೇಳ್ಕೊಳಕ್ ಆಗದೆ ಅಷ್ಟು ಇರುತ್ತೆ ಅಂತಾನೆ ಹೇಳ್ಬೋದು. ಯಾರಿಗೆಲ್ಲ ಮಂತ್ಲಿ ಪೀರಿಯಡ್ ಅಲ್ಲಿ ಏರುಪೇರು ಆಗ್ತಾ ಇರುತ್ತೆ, ಅವ್ರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ, ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ, ಮತ್ತೆ ಹೊಟ್ಟೆ ನೋವು ಅಂತ ವಾರಗಟ್ಲೆ ಅಡ್ಗೆ ತಿಂಡಿ ಊಟನೇ ಮಾಡಲ್ಲ ಆ ತರ ಮಲಗಿರ್ತಾರೆ ಹೆಣ್ಮಕ್ಳು. ಅಂತ ಅವ್ರಿಗೆ ಇದೆಲ್ಲ ಈ ಒಂದು ಪ್ರಾಡಕ್ಟ್ ನ ಕೊಡೋದ್ರಿಂದ ಇದರಿಂದ ಎಲ್ಲಾ ರೀತಿನೂ ಒಂದು ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಗರ್ಭಕೋಶದಲ್ಲಿ ಏನೇ ಇನ್ಸ್ಪೆಕ್ಷನ್ ಆಗ್ಲಿ, ಒಂದು ನೀರ್ಗುಳ್ಳೆ ಆಗ್ಲಿ, ಪ್ರತಿಯೊಂದನ್ನು ಯಾವುದೇ ವಿತೌಟ್ ಆಪರೇಷನ್ ಇಲ್ದಲೆ ಇದನ್ನ ತಗೊಳೋದ್ರಿಂದ ಕ್ಲಿಯರ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಇದನ್ನು ಸಹ ನಾನು ಒಬ್ರಿಗೆ ಗರ್ಭಕೋಶದಲ್ಲಿ ಗೆಡ್ಡೆ ಆದವ್ರಿಗೆ ಒಬ್ರು ಸಂತೆಬೆನ್ನೂರಲ್ಲಿ ಅಂತ ಕೊಟ್ಟಿದ್ದೀನಿ. ಅವ್ರು ತುಂಬಾನೇ ಚೆನ್ನಾಗಾಯ್ತು. ಆಪರೇಷನ್ಗೆ ಅಂತ ಬಂದಿದ್ದರು, ಆದ್ರೆ ನಾನು ವಿಡಿಯೋ ಮಾಡ್ಕೊಳ್ಲಿಲ್ಲ. ಹಂಗಾಗಿ ಅವ್ರಿಗೆ ತುಂಬಾ ಚೆನ್ನಾಗಾಯ್ತು. ಒಂದು ಒಳ್ಳೆ ರಿಸಲ್ಟ್ ಬಂತು ಅಂತಾನೆ ಹೇಳ್ಬೋದು. ತುಂಬಾ ಒಂದು ಗೈನಕಾಫ್ ಅಂದ್ರೆ ಒಂದು ರಾಣಿಗೆ ಕೂಡ ಅಂತ ಹೆಸರು ಇದೆಯಲ್ಲ, ಅದ್ರ ತಕ್ಕನಾಗೆ ಇದೆ ಅಂತಾನೆ ಹೇಳ್ಬೋದು. ನೆಟ್ ಸರ್, ಮತ್ತೆ ಹೆಣ್ಮಕ್ಳಿಗೆ ಮಕ್ಳಾಗಿಲ್ಲ ಅಂದ್ರೂ ಸಹ ಈ ಒಂದು ಪ್ರಾಡಕ್ಟ್ ನ ಕೊಡೋದ್ರಿಂದ ಮಕ್ಳಾಗ ಒಂದು ಚಾನ್ಸ್ ಇದೆ ಅಂತಾನೆ ಹೇಳ್ಬೇಕು. ತುಂಬಾನೇ ಖುಷಿ ಆಗುತ್ತೆ. ಅದೇ ರೀತಿ ಥೈರಾಯ್ಡ್ ಅಂದ್ರೆ 2 ತರ ಥೈರಾಯ್ಡ್ ಇದೆ. ಹೈಪರ್ ಥೈರಾಯ್ಡ್ ಮತ್ತೆ ಹೈಪರ್ ಥೈರಾಯ್ಡ್ ಅಂತ ಇದೆ. ಆ ಥೈರಾಯ್ಡ್ ಕೆಲವ್ರಿಗೆ ಇದ್ದಂತರಿಗೆ ಕೆಲವರು ಕಣ್ಣೆಲ್ಲ ಊತ ಬರ್ತವೆ, ಕೆಲವ್ರಿಗೆ ದಪ್ಪ ಆಗ್ತಾರೆ, ಕೆಲವ್ರು ತಳ್ಳಗಾಗ್ತಾರೆ, ಕೆಲವರು ಕೈ ಕತ್ತು ಎಲ್ಲ ತಿರುಗಿಸ್ತಾ ಇರ್ತಾರೆ. ಅದು ಅವ್ರಿಗೆ ಗೊತ್ತಾಗಲ್ಲ. ಹಾಗಾಗಿ ಅವರು ಥೈರಾಯ್ಡ್ ಅನ್ನ ಹೇಳಿದ್ರೆ ಅವ್ರಿಗೆ ಗೊತ್ತೇ ಆಗಿರಲ್ಲ. ಬಿಟ್ರೆ ಯಾಕ್ರಿ ಹಿಂಗ್ ಮಾಡ್ತೀರಾ ಅಂತ ಕೇಳಿದ್ರೆ ನಾನ್ ಎಲ್ ಮಾಡ್ದೆ ಅಂತಾರೆ. ಹಂಗಾಗಿ ಈ ಒಂದು ಥೈರಾಕಾಫ್ ಒಂದು ಪ್ರಾಡಕ್ಟ್ ನ ಕುಡಿಯೋದ್ರಿಂದ ನಾವು ಥೈರಾಯ್ಡ್ ಒಂದು 3 ರಿಂದ 4 ತಿಂಗಳು ಇದು ಕುಡಿಯೋದ್ರಿಂದ ನಾವು ಥೈರಾಯ್ಡ್ ಮಾತ್ರೆನು ತಗೊಳ್ದೇ ರೀತಿಲಿ ಇದನ್ನ ನಿಲ್ಸ್ಕೋಬಹುದು ಥೈರಾಯ್ಡ್ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ. ಇದನ್ನು ಸಹ ನಾನು 2 ಜನ ಕೊಟ್ಟಿದ್ದೀನಿ, ಚೆನ್ನಾಗಿದ್ದಾರೆ. ಮತ್ತೆ ಪೈಲಕಾಪ್ ಅಂದ್ರೆ ಈಗ ಪೈಲ್ಸ್ ಇದು ಹೇಳ್ಕೊಂಡಂತ ಕಾಯಿಲೆನೆ ಬಿಟ್ರಿ, ಯಾರಿಗೂ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ. ಆದ್ರೆ ಅಂತ ಜಾಗದಲ್ಲೇ ಇರುತ್ತೆ. ಹೇಳ್ಕೊಳ್ಳಿಲ್ಲ ಅಂದ್ರೆ ವಿಧಿನೇ ಇಲ್ಲ ಅಲ್ವಾ. ಈಗ ಒಂದ್ ಪೈಲ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಹೂವಿನ ಗಿಡಗಳು ಇದ್ದಂಗೆ. ಆ ಮೊಳಕೆ 3 ತರ ಇರುತ್ತೆ. ಅದು ಒಂದು ಕೆಲವರಿಗೆ ಬ್ಲೀಡಿಂಗ್ ಆಗಿರುತ್ತೆ, ಕೆಲವರಿಗೆ ಮೊಳಕೆ ಬರ್ತಾ ಇರುತ್ತೆ, ಕೆಲವ್ರಿಗೆ ಆ ಗೆಡ್ಡೆ ಆದಂಗ ಆಗಿರುತ್ತೆ. ಇವನ್ನ ನಾವು ಹೊರಗಡೆ ಬಂದು ಮೊಳಕೆ ಈ ಗಿಡಗಳು ಹೆಂಗ್ ಚಿಗುರ್ತವೆ ಆ ತರ ಚಿಗಿರ್ದಂತ ಮೊಳಕೆನ ನಾವು ಕಟ್ ಮಾಡ್ತಾರೆ ಡಾಕ್ಟರ್ ಹತ್ರ ಹೋದಾಗ. ಮತ್ತೆ ಅದು ಪೂರ್ತಿಯಾಗಿ ಏನ್ ಬಂದಿರಲ್ಲ, ಅದು ಮತ್ತೆ ಬೆಳಿತಾ ಇರುತ್ತೆ. ಅದೇ ತರ ನಮ್ಮ ಪ್ರಾಡಕ್ಟ್ ಅದೇ ತರ ಈ ಒಂದು ಪೈಲಕಾಫ್ ಆಪರೇಷನ್ ಮಾಡ್ತಾರೆ, ಮತ್ತೆ ಬೆಳೀತಾ ಇರುತ್ತೆ. 1 ವರ್ಷ ಬಿಟ್ಟು ಬರ್ಬೋದು, 2 ವರ್ಷ ಬಿಟ್ಟು ಬರ್ಬೋದು. ಆದ್ರೆ ನಮ್ಮ ಒಂದು ಪ್ರಾಡಕ್ಟ್ ನಾವು ಒಂದು ಕಂಟಿನ್ಯೂಸ್ ಆಗಿ ಒಂದು 3 ತಿಂಗಳು 4 ತಿಂಗಳು ತಗೊಳೋದ್ರಿಂದ ಮೊಳಕೆ ಸಮೇತ ಬೇರ್ ಸಮೇತ ಹೊರ ಹಾಕುತ್ತೆ ಅಂತಾನೆ ಹೇಳ್ಬೋದು. ಸೂಪರ್ ಪ್ರಾಡಕ್ಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇದನ್ನು ಸಹ ನಾನು ಕೊಟ್ಟಿದ್ದೀನಿ ಒಬ್ಬ ಪೊಲೀಸ್ನರಿಗೆ. ಅವ್ರು ಚೆನ್ನಾಗಿದ್ದಾರೆ, 1 ತಿಂಗಳು ತಗೊಂಡ್ರು, ಅಷ್ಟಕ್ಕೆ ನಿಲ್ಸಿದ್ದಾರೆ. ಅದೇ ರೀತಿ ಸ್ಟೋನಕಾಪ್ ಅಂದ್ರೆ ನಾವು ಏನು ಯಾರಾದ್ರೂ ಕಲ್ ತಿಂದಿರ್ತೀವ? ಇಲ್ಲ ಅಲ್ವಾ, ಯಾರು ಕಲ್ ತಿಂದಿರಲ್ಲ. ನಾವು ತಿಂದಂತ ಆಹಾರ ನಾವ್ ಹೆಚ್ಚಿಗೆ ನೀರ್ ಕುಡಿದಲೆ, ನಾವು ಜೀರ್ಣ ಶಕ್ತಿ ಆಗ್ದಲೆ ಈಗ ಅದು ಕಲ್ಲಾಗಿ ಪರಿವರ್ತನೆ ಹೊಂದುತ್ತೆ ಅಂತಾನೆ ಹೇಳ್ಬೋದು. ಕೆಲವರು ಆಫೀಸಿಗೆ ಕೆಲಸಕ್ಕೆ ಅಂತಾನೆ ಹೋಗ್ತಾರೆ, ಹೋದಾಗ ಎದ್ದು ನಾವು ಹಗ್ಲೆಲ್ಲ ಯಾಕೆ ಯೂರಿನ್ ಪಾಸ್ ಮಾಡಕ್ ಹೋಗೋರು ಅಂತ ನೀರ್ನೇ ಕುಡಿಯಲ್ಲ. ಪ್ರತಿಯೊಬ್ರು ಇದೆ. ಹೆಚ್ಚಿನ ಅಂಶ ನಮಗ್ ನೀರಿಲ್ಲ ಅಂದಾಗ ಈ ಸ್ಟೋನ್ಗಳು ಉತ್ಪತ್ತಿ ಆಗೋ ಸಾಧ್ಯತೆ ಇದೆ. ಅಂತ ಒಂದು ಪರಿಸ್ಥಿತಿಲಿ ನಾವು ಈ ಸ್ಟೋನಕಾಫ್ನ ಬಳಸೋದ್ರಿಂದ 3 ತಿಂಗಳು ಕುಡಿಯೋದ್ರಿಂದ ಆಗ ನಾವು ಕಲ್ಲು ಕರಗಿ ನಮ್ಗೆ ಯೂರಿನಲ್ಲಿ ಪಾಸ್ ಅಂತ ಒಂದು ಇದು ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ರು ಯಾರೇ ಒಂದು ಸ್ಟೋನಕಾಫ್ ಅಂತಂದ್ರೆ ಇದು ಒಂದು 3 ತಿಂಗಳು ಪ್ಯಾಕೇಜ್ ಅಲ್ಲಿ ಕೊಟ್ರೆ ಅವ್ರಿಗೆ ಕಿಡ್ನಿ ಸ್ಟೋನ್ ಆಪರೇಷನ್ ಇಂದಲೇ ಕ್ಲಿಯರ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಅದೇ ರೀತಿ ಅಲರ್ಜಿ ಕಾಫ್ ಅಂತಂದ್ರೆ ಈಗ ಯಾರಿಗೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅಕ್ಷಿ ಅಂತ ಬರ್ತಾ ಇರುತ್ತೆ,
ಅದೇ ರೀತಿ ಒಂದು ಏನಾದ್ರೂ ತಿನ್ನ ಅಂತ ಆಹಾರದಲ್ಲೂ ಅಲರ್ಜಿ ಆಗುತ್ತೆ, ಗಂಟು ಬರುತ್ತೆ, ಮೈಯೆಲ್ಲ ತುರ್ಕೆ ಆಗ್ತವೆ, ಮೈಯೆಲ್ಲ ಕಡ್ತ ಬರುತ್ತೆ. ಇಂಥವ್ರಿಗೆ ಎಲ್ರಿಗೂ ಸಹ ಈ ಒಂದು ಅಲರ್ಜಿ ಕಾಫ್ ತಗೊಳೋದ್ರಿಂದ, ಅದೇ ರೀತಿ ಸೋರಿಯಸಿಸ್ ಆಗಿರುತ್ತೆ ಅಂತರಿಗೆ ಇದೆಲ್ಲ ಅಲರ್ಜಿ ಕಾಫ್ ಕೊಡೋದ್ರಿಂದ ಅದನ್ನ ಕ್ಲಿಯರ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ ಈ ಒಂದು ಪ್ರಾಡಕ್ಟ್ಗಳ ಬಗ್ಗೆ ಹೇಳಕ್ಕೆ. ತ್ರಿಫಲ ಜ್ಯೂಸ್ ಅಂದ್ರೆ ವಾತ, ಪಿತ್ತ, ಕಫ. ಇದು ಏನು ಒಂದು 3 ಹಣ್ಣುಗಳಿಂದ ಮಾಡಿರೋದು, ನಲ್ಲಿಕಾಯಿ, ತಾರೆಕಾಯಿ, ಅರಳೆಕಾಯಿ ಅಂತ. ಈ ಒಂದು ಜ್ಯೂಸ್ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಅವಾಯ್ಡ್ ಮಾಡ್ಬೋದು, ಮತ್ತೆ ವಾತ, ಪಿತ್ತ, ಕಫ ಅನ್ನೋದನ್ನ ಕಡಿಮೆ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಅದೇ ರೀತಿ ಬ್ರೈನ್ ಕಾಫ್ ಅಂದ್ರೆ ಈಗ ಯಾರಿಗೆಲ್ಲ ಮರ್ವಿನ್ ಕಾಯಿಲೆ ಇರುತ್ತೆ, ಜ್ಞಾಪಕನೇ ಇರಲ್ಲ ನೋಡ್ರಿ. ಯಾವ್ದಾರು ಒಂದು ವಸ್ತುಗಳನ್ನ ಇಲ್ಲಿಟ್ಟಿದೀನಿ ಅಂದ್ರೆ ಗೊತ್ತೇ ಆಗಲ್ಲ, ಮರ್ತೇ ಹೋಗಿರುತ್ತೆ, ಎಲ್ಲಿಟ್ಟಿದೀನಿ ಅಂತ ಹುಡ್ಕಾಡ್ತಿರ್ತಾರೆ. ಅಂತರ್ಗೂ ಕೊಡ್ಬೋದು. ಮತ್ತೆ ತಲೆನೋವು ಅಂದ್ರೆ ಕೊಡ್ಬೋದು. ಮತ್ತೆ ಈ ಬ್ರೈನ್ ಅಪ್ಸೆಟ್ ಆಗಿರುತ್ತಲ್ಲ ಅಂತರಿಗೂ ಕೊಡ್ಬೋದು. ಮತ್ತೆ ಅದೇ ರೀತಿ ಶ್ಲೋಕಾದರಿಗೂ ಕೊಡ್ಬೋದು. ಇದು ಪೂರ್ತಿ ಬ್ರೈನ್ ಇಂದ ಏನೇ ಸಮಸ್ಯೆ ಇದ್ರೂ ಕ್ಲಿಯರ್ ಮಾಡ್ಕೋಬಹುದು. ಮಕ್ಳಿಗೆ ಸಹ ಇದನ್ನ ಕುಡ್ಸೋದ್ರಿಂದ ಬುದ್ಧಿ ಬೆಳವಣಿಗೆ ಚೆನ್ನಾಗಾಗುತ್ತೆ, ಚುರುಕಾಗುತ್ತೆ ಮೈಂಡ್. ಈ ಮಕ್ಳು ಕೆಲವು ಓದಲ್ಲ, ಚುರುಕಾಗಿರಲ್ಲ, ಒಂಥರ ಮದ್ದ ಸ್ಥಿತಿಲಿ ಇರ್ತವೆ ಅಂದವಕ್ಕೆ ಈ ಒಂದು ಬ್ರೈನ್ ಕಾಫ್ ಕೊಡೋದ್ರಿಂದ ಮಕ್ಳು ಒಳ್ಳೆ ಬುದ್ಧಿ ಚುರುಕ ಆಗುತ್ತೆ, ಎಜುಕೇಶನ್ ಓದಕ್ಕೂ ಅವರು ಚೆನ್ನಾಗಿ ಒಂದು ಇದಾಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ. ನೆಕ್ಸ್ಟ್ ಸರ್. ಕಾರ್ಬೋಕಪ್ ಅಂದ್ರೆ ಇದು ಕ್ಯಾನ್ಸರ್ ಕೊಡೋ ಅಂತ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಇದು ಯಾರಿಗೆಲ್ಲ ಥರ್ಡ್ ಸ್ಟೇಜ್ ಇರುತ್ತೆ ಅಂತವ್ರಿಗೆ ಕೊಡೋದ್ರಿಂದ ಈ ಒಂದು ಕಾರ್ಬೋಕಪ್ ಕ್ಯಾನ್ಸರ್ ಅನ್ನ ಕಡಿಮೆ ಮಾಡ್ಬೋದು, ನಾರ್ಮಲಿ ತರ್ಬೋದು ಅಂತ ಹೇಳ್ಬೋದು. ಅದೇ ರೀತಿ ನೋನಿ ಜ್ಯೂಸ್ ಅಂದ್ರೆ ಇದ್ರ ಬಗ್ಗೆ ಹೇಳಕ್ ತುಂಬಾನೇ ಖುಷಿ ಆಗುತ್ತೆ ಬಿಡ್ರಿ. ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಇದು ನೋನಿ ಜ್ಯೂಸ್ ಬೇಕೇ ಬೇಕು, ತಗೊಳ್ಬೇಕು. ಯಾಕೆಂದ್ರೆ ನಮ್ ದೇಹದಲ್ಲಿ ಸಾವಿರಾರು ಜೀವಕೋಶಗಳು ದಿನನಿತ್ಯ ಹುಡ್ತವೆ, ದಿನನಿತ್ಯ ಸಾಯ್ತವೆ. ಈ ಸತ್ತೋಗಿರೋ ಜೀವಕೋಶಗಳನ್ನ ನಾವು ಹೊರ ಹಾಕಿ ಇರೋ ಜೀವಕೋಶಗಳನ್ನ ಒಳ್ಳೆ ಆಕ್ಟಿವ್ ಮಾಡ್ಕೊಡುತ್ತೆ. ಇದು ಪ್ರತಿಯೊಂದಕ್ಕೂ ನಾವು ಕಾಂಬಿನೇಷನ್ ಅಲ್ಲಿ ಕೊಡ್ಲೇಬೇಕಾಗುತ್ತೆ. ಇದು ವೈಟ್ ಮತ್ತೆ ಯಾರಿಗೆಲ್ಲ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅದನ್ನ ನಾರ್ಮಲ್ ಮಾಡ್ಕೊಡುತ್ತೆ, ಕಡಿಮೆ ಮಾಡ್ಕೊಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ನೋನಿ ಜ್ಯೂಸ್. ಇದನ್ನ ಹಿಂದೆ ಮಹಾರಾಜರಿಗೆ ಮಾತ್ರ ಕೊಡ್ತಿದ್ರಂತೆ. ಯಾಕೆಂದ್ರೆ ಅವರು ಯುದ್ಧ ಮಾಡ್ಬೇಕಾರಾಗ್ಲಿ, ಕತ್ತಿ ವರ್ಷ ಮಾಡ್ಬೇಕಾರಾಗ್ಲಿ ಅವರು ಗಟ್ಟಿ ಮುಟ್ಟಾಗಿರ್ಲಿ ಅಂತ. ನಮ್ ಜನಗಳು ಯಾರು ಸಹ ತಗೊಂತಿರ್ಲಿಲ್ಲ. ಈಗ ಎಲ್ರಿಗೂ ತಿಳುವಳಿಕೆ ಬಂದಿದೆಯಲ್ಲ, ಹಾಗಾಗಿ ಪ್ರತಿಯೊಬ್ಬರನ್ನ ಇದನ್ನ ಯೂಸ್ ಮಾಡ್ಕೊಂಡು ನಾವು ಗಟ್ಟಿ ಮುಟ್ಟಾಗಿ ಇರ್ಬೇಕು ಅಂತ ಪ್ರತಿಯೊಬ್ರು ಸಹ ಇದು ತಗೊಳೋದ್ರಿಂದ ಆರೋಗ್ಯನ ಚೆನ್ನಾಗಿ ಇಟ್ಕೋಬಹುದು ಅಂತಾನೆ ಹೇಳ್ಬೋದು. ಎಸ್ ಸರ್. ಅಲೆವೇರಾ ಅಲೆವೇರಾನ ನಾವು ಬೆಳಿತೀವಿ, ಮನೆ ಮುಂದ್ಗಡೆನೆ ಹಾಕೊಂಡ್ ಬೆಳಿತೀವಿ. ಆದ್ರೆ ಅದನ್ನ ನಾವು ಡೈರೆಕ್ಟ್ ಆಗಿ ತಿನ್ನಕ್ಕಾಗಲ್ಲ, ತಿನ್ನಕ್ಕೂ ಆಗಲ್ಲ, ಕುಡಿಯಕ್ಕೂ ಆಗಲ್ಲ. ಏನಪ್ಪಾ ಅಂದ್ರೆ ನಾವು ಒಂದು ಮುಖಕ್ಕೆ ಏನಾದ್ರು ಹಚ್ಚಿರೆ ಕೆಲವರಿಗೆ ಅಲರ್ಜಿ ಆಗುತ್ತೆ, ಅದನ್ನ ಮುಖ ಎಲ್ಲ ಕಡ್ತಾ ಬರುತ್ತೆ, ತುರಿಕೆ ಬರುತ್ತೆ. ಆದ್ರೆ ತಲೆಗೊಂದ್ ಮಾತ್ರ ಅದು ರುಬ್ಬಿ ಏನೋ ಅಪ್ಲೈ ಮಾಡ್ಕೋಬಹುದು, ಅಷ್ಟು ಬಿಟ್ರೆ ಡೈರೆಕ್ಟ್ ಕುಡಿಯಕ್ಕಾಗಲ್ಲ. ಆದ್ರೆ ನಮ್ಮ ಪ್ರಾಡಕ್ಟ್ ಅಲ್ಲಿ ಅಲವೇರಾನ ನಾವು ಅದನ್ನ ಅವರು ಒಂದು ಇದನ್ನ ಜ್ಯೂಸ್ ಮಾಡಿ ರೆಡಿ ಮಾಡಿ ಕೊಟ್ಟಿದಾರಲ್ಲ, ಅದನ್ನ ನಾವು ಕುಡಿಯೋದ್ರಿಂದ ಕೆಲವು ಏರ್ ಫಾಲ್ ಆಗ್ತಿದ್ರೆ ಕಡಿಮೆ ಆಗುತ್ತೆ, ಸ್ಕಿನ್ನಿಗೆ ಗ್ಲೋ ಕೊಡುತ್ತೆ. ಅದೇ ರೀತಿ ಈಗ ಯಾರಿಗೆಲ್ಲ ಬಾಡಿ ಹೀಟ್ ಆಗಿರುತ್ತೆ ಅದನ್ನು ಸಹ ಕೋಲ್ಡ್ ಮಾಡ್ಕೊಡುತ್ತೆ. ಕೆಲವೊಂದಕ್ಕೆಲ್ಲ ಈಗ ಲೀವಕಪ್, ಪೈಲ್ಸಿಗೆ ಅವ್ರಿಗೆಲ್ಲರಿಗೂ ಒಂದು ನಾವು ಕಾಂಬಿನೇಷನ್ ಅಲ್ಲಿ ಈ ಒಂದು ಅಲೆವೇರಾನ ಕೊಡ್ಬೋದು. ಪ್ರತಿಯೊಬ್ರು ಇದನ್ನ ತಗೊಳೋದ್ರಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಒಂದು ಒಳ್ಳೆ ಪ್ರಾಡಕ್ಟ್ ಇದು. ನೆಕ್ಸ್ಟ್ ಸರ್. ಸರ್, ಪಂಚತುಳಸಿ ಅಂತಂದ್ರೆ ಇದು ಒಂದು 5 ತರದ ಪಂಚತುಳಸಿಯಿಂದ ಮಾಡಿರೋ ಅಂತ ಒಂದು ಪ್ರಾಡಕ್ಟ್. ಈಗ ನಾವು ಮನೇಲಿ ಹಾಕಂತೀವಿ, ಒಂದೇ ತುಳಸಿ ಹಾಕಿ ಬೆಳಿತೀವಿ. ಅದನ್ನ ಕೆಮ್ಮು, ಕಫ, ಶೀತ ಯಾರಿಗೆಲ್ಲ ಅವಾಗ ಜ್ವರ ಬರ್ತಾ ಇರುತ್ತೆ, ಶೀತ ಆಗ್ತಾ ಇರುತ್ತೆ, ಮಕ್ಳಿಗೆ ಏನಾದ್ರು ಕೆಮ್ಮು, ಗಂಟ್ಲು ಒಂಥರ ಆಗ್ತಾ ಇರುತ್ತೆ ಅಂದಾಗ ಅದನ್ನ ಕಿತ್ತು ತಿಂತಿದ್ದು. ಅದ್ರ ಬದ್ಲಿಗೆ ನಾವೀಗ 5 ತರದ ಪಂಚತುಳಸಿ ಹಾಕಿದರೆ ಅದನ್ನ ನಾವು ಒಂದು ಲೀಟರ್ ನೀರಿಗೆ 1 ಹನಿ ಅಥವಾ 2 ಹನಿ ಹಾಕೊಂಡ್ ಕುಡಿಯೋದ್ರಿಂದ ಯಾರಿಗೆಲ್ಲ ಗಂಟ್ಲು ಒಂಥರ ಗುರುಗುರು ಅಂತ ಇರುತ್ತೆ, ಕೆಮ್ಮು ಬರ್ತಾ ಇರುತ್ತೆ, ಅಂತರಿಗೆ ಒಂಥರ ಉಸಿರಾಟಕ್ಕೆ ಇದಾದಂಗ ಆಗುತ್ತೆ, ಅಂತರು ಇದನ್ನ ಹಾಕೊಂಡ್ ಕುಣಿಯೋದ್ರಿಂದ ಅದನ್ನ ಒಂದು ಚೆನ್ನಾಗಿ ಒಂದು 10 ನಿಮಿಷ, ಒಂದು 1/4 ಗಂಟೆನೇ ರಿಲೀಫ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಪಂಚತುಳಸಿ. ಹಾಗೇನೆ ಈಗ ಒಂದ್ ಸ್ವಲ್ಪ ತಲೆನೋವು ಅಂದ್ರೂ ಸಹ ಇದನ್ನ ತುಳಸಿನ ನಾವು ಹಣೆಗೆ ಒಂದ್ ಸ್ವಲ್ಪ ಸವರ್ಕೊಳ್ಳೋದ್ರಿಂದನೂ ಹಚ್ಕೊಳ್ಳೋದ್ರಿಂದನೂ ತಲೆನೋವು ಸಹ ಕಡಿಮೆ ಮಾಡ್ಕೊಳ್ಳುತ್ತೆ.
ಹಾಗೇನೆ ಮನೇಲಿ ಸಹ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಇದ್ರು ಸಹ ಮನೆಗೆ ಹಾಕಿ ನೀರಲ್ಲಿ 2 ಹನಿ 3 ಹನಿ ಹಾಕಿ ಒರೆಸೋದ್ರಿಂದ ನೆಗೆಟಿವ್ ಥಾಟ್ಸ್ ಸಹ ಕಂಟ್ರೋಲ್ ಆಗುತ್ತೆ. ಅದು ಬರ್ದಲೆ ತಡೀತಾನೆ ಅಂತ ಹೇಳ್ಬೋದು ಈ ಒಂದು ಪಂಚ ತುಳಸಿ. ಅದನ್ನೇ ಓಬೆ ಕಾಫು ಅಂದ್ರೆ ಇದು ಯಾರೆಲ್ಲ ದಪ್ಪಗಿರ್ತಾರೆ, ಬೇಡವಾಗಿ ಕೊಲೆಸ್ಟ್ರಾಲ್ ಇರುತ್ತಲ್ಲ ಅಂತವ್ರಿಗೆಲ್ಲ ಇದನ್ನ ತಗೊಳೋದ್ರಿಂದ, ಇದು ಪಂಚ ತುಳಸಿ ನೀರ್ನು ಕುಡ್ಕೊಂಡು ಇದನ್ನು ತಗೊಳೋದ್ರಿಂದ, ಅದ್ರ ಜೊತೆ ಲೀವ ಕಫು ಇದು ತಗೊಳೋದ್ರಿಂದ ಬಾಡಿನ ಒಂದು ನಾವು ತೂಕನ ಕಡಿಮೆ ಮಾಡ್ಕೋಬಹುದು. ಬೇಡವಾದಂತ ಕೊಲೆಸ್ಟ್ರಾಲ್ ನ ಹೊರ ಹಾಕಿ ನಮ್ಗೆ ಒಳ್ಳೆ ಒಂದು ಬಾಡಿನ ಎನರ್ಜಿ ಆಗಿ ಇಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಒಬೆ ಕಾಫು. ಎಸ್ ಸರ್. ಸರ್, ಹರ್ಬಲ್ ಬಾತ್ ಬಾರ್ ಸೋಪ್ ಅಂತ ಈ ಒಂದು ಸೋಪ್ನ ಒಂದು ಒಳ್ಳೆ ಸೋಪು ಅಂತಾನೆ ಹೇಳ್ಬೋದು. ಮುಖದ ಮೇಲೆ ತುರಿಕೆ ಆಗಿರುತ್ತೆ, ಕೆಲವೆಲ್ಲ ಕಲೆ ಆಗಿರುತ್ತೆ, ಇದನ್ನ ಬಳಸೋದ್ರಿಂದ ಒಂದು ಮುಖನು ಶೈನಿಂಗ್ ಬರುತ್ತೆ, ಚೆನ್ನಾಗೂ ಆಗುತ್ತೆ. ನಾವು ಸಹ ಇದನ್ನ ಈ ಸೋಪನ್ನೇ ಬಳಸ್ತಾ ಇದೀವಿ. ಎಲ್ರು ಸಹ ಇದನ್ನ ಬಳಸೋದ್ರಿಂದ ಚೆನ್ನಾಗಿರುತ್ತೆ, ಒಳ್ಳೆ ಸ್ಮೆಲ್ಲು ಇರುತ್ತೆ, ಮುಖನು ನೈಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇದೊಂದು ಡೆಂಟೋ ಟೂತ್ ಕ್ರೀಮ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಹೇಳಕ್ಕೆ ತುಂಬಾನೇ ಖುಷಿ ಆಗುತ್ತೆ ಬಿಡಿ. ನಾವು ಅವತ್ತಿಂದ ಈ ಕಂಪ್ನಿಗೆ ಸಂಸ್ಥೆಗೆ ಯಾವತ್ತು ಜಾಯ್ನ್ ಆದೋ ಅವತ್ತಿಂದ ಇದುವರೆಗೂ ನಾವು ಟೂತ್ ಪೇಸ್ಟ್ ಅನ್ನೋದು ಬೇರೆ ಯಾವ್ದನ್ನು ಬಳಸ್ತಾ ಇಲ್ಲ. ಈ ಒಂದು ಪೇಸ್ಟ್ನೇ ನಾವು ಬಳಸ್ತಾ ಇರೋದು. ಯಾಕೆಂದ್ರೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಹಲ್ ನೋವಿತ್ತು ತುಂಬಾನೇ. ನಾನು ಲವಂಗ ಇಟ್ಕೊಂಡಿರ್ತಿದ್ದೆ ಯಾವಾಗ್ಲೂ. ಸ್ಟಾರ್ಟಿಂಗ್ ಇಲ್ಲಿ ಬಂದಾಗಿಂದ ಯಾವತ್ತಿಂದ ಇದರಿಂದ ಪೇಸ್ಟ್ ಬ್ರಷ್ ಮಾಡಕ್ ಹಿಡ್ದು ಅವಾಗಿಂದ ಇದುವರೆಗೂ ಹಲ್ ನೋವು ಅನ್ನೋದೇ ಬಂದಿಲ್ಲ ನೋಡ್ರಿ. ಇದು ಮನೇಲಿದ್ರೆ ನಮಗೆ ಒಂದು ನರ್ಸ್ ಇದ್ದಂಗೆ. ತುಂಬಾ ಗ್ಯಾಸ್ಟ್ರಿಕ್ ಆಗ್ಲಿ ಅದಕ್ಕೆ ಒಂದ್ ಲೋಟಕ್ಕೆ ನೀರಿಗೆ ಹಾಕೊಂಡ್ ಕುಡಿದ್ರೆ ಒಂದ್ 10 ನಿಮಿಷ ಬಿಟ್ಟು ಅಷ್ಟೊತ್ತಿಗೆ ರಿಲೀಫ್ ಆಗುತ್ತೆ. ಹಾಗೇನೆ ಒಂದು ಸೋರಿಯಾಸಿಸ್ಗಾಗ್ಲಿ, ಒಂದು ಗಾಯಗಳಿಗಾಗ್ಲಿ, ಒಂದು ಸುಟ್ಟು ಗಾಯಕ್ಕಾಗ್ಲಿ, ಒಂದ್ ಮಡವೆಗಳಿಗಾಗ್ಲಿ ಹಚ್ಚೋದ್ರಿಂದ ಅದನ್ನ ಕಡಿಮೆ ಮಾಡ್ಕೋಬಹುದು ಈ ಒಂದು ಪೇಸ್ಟ್ ಅಂತಾನೆ ಹೇಳ್ಬೋದು. ತುಂಬಾ ಒಂದು ಖುಷಿ ಆಗುತ್ತೆ ಸರ್. ಹಾಗಾಗಿ ಪ್ರತಿಯೊಬ್ರು ಇದೊಂದು ಪೇಸ್ಟ್ ನ ಯೂಸ್ ಮಾಡ್ರಿ. ಮಾಡೋದ್ರಿಂದ ಅವ್ರು ಒಂದ್ಸಲ ತಗೊಂಡರು ಮತ್ತೆ ಕೇಳಿ ನಮ್ಗಂತೂ ನೋಡಿ ಪೇಸ್ಟೇ ಸಿಗ್ತಾ ಇಲ್ಲ. ಹಂಗಾಗಿ ಎಷ್ಟೋ ಜನ ತಗೊಂಡೋದ್ರು ಒಂದ್ಸಲ ಮತ್ತೆ ಇದೇ ಪೇಸ್ಟ್ ನ ಉಪಯೋಗಿಸ್ತಾ ಇದಾರೆ. ನಮಗ್ ಪೇಸ್ಟೇ ಸಿಗ್ತಾ ಇಲ್ಲ ನೋಡ್ರಿ. ಇವಾಗ ಎಲ್ರು ಬಂದು ಕೇಳಿ ಕೇಳಿ ಹೋಗ್ತಾ ಇದಾರೆ. ನೆಕ್ಸ್ಟ್ ಸರ್. ಈಗ ಹೇರ್ ಆಯಿಲ್ ನಮ್ಗೆ ಇನ್ನೂ ಒಂದು ಹೆಣ್ಮಕ್ಳಿಗೆ ಕೆಲವೆಲ್ಲ ಇದಾವೆ. ಹೇರ್ ಆಯಿಲ್ ಇದೆ, ನ್ಯಾಚುರಲ್ ಹೇರ್ ಇದೆ ಸರ್. ನೆಕ್ಸ್ಟ್ ಇವೆಲ್ಲ ಹೆಣ್ಮಕ್ಳಿಗೆ ಸೌಂದರ್ಯಕ ವರ್ಧಕಗಳು ಯಾವ್ಯಾವ ಬೇಕು ಪ್ರಾಡಕ್ಟ್ಗಳು ಅವೆಲ್ಲವೂ ಇದಾವೆ. ಅವನ್ನೆಲ್ಲವನ್ನು ಬಳಸ್ಬೋದು ಸರ್. ನೆಕ್ಸ್ಟ್ ಹರ್ಬಲ್ ಫೇಸ್ ವಾಶ್ ಇದೆ. ಮತ್ತೆ ಬೆರಿ ಕಾಫ್ ಇದೊಂದು ಪ್ರಾಡಕ್ಟ್ ಹೇಳೋಕೆ ತುಂಬಾನೇ ಖುಷಿ ಆಗುತ್ತೆ. ಬೆರಿ ಕಾಫ್ ಏನಪ್ಪಾ ಅಂದ್ರೆ ಇದು ಒಂದು 81 ತರದ ಹಣ್ಣಿಂದ, ಡ್ರೈ ಫ್ರೂಟ್ಸ್ ಇಂದ ಮಾಡಿರೋ ಅಂತ ಒಂದು ಪ್ರಾಡಕ್ಟ್. ನಿಜವಾಗ್ಲೂ ನಾವು 81 ತರದ ಹಣ್ಣು ಅಂತ ಹೇಳ್ತಾರೆ. ನಾವ್ ಏನ್ ಕೇಳಿದ್ರೆ ಒಂದು 15-20 ಹಣ್ಣಿನ ಹೆಸರು ಕೇಳಿರ್ಬೋದು. ಆ ಹಣ್ಣಿನ ಹೆಸರುಗಳೇ ನಮಗೆ ಯಾರಿಗೂ ಗೊತ್ತಿರಲ್ಲ. ಹಂಗಾಗಿ ಇಂತ ಒಂದು ಹಣ್ಣಿನ ಜ್ಯೂಸ್ ಅನ್ನ ನಾವು ಕುಡಿಯಕ್ಕೆ ನಿಜವಾಗ್ಲೂ ಒಂದು ಪುಣ್ಯನೇ ಮಾಡ್ಕೊಟ್ಟಿದ್ದಾರೆ ನಮ್ಮ MD ಸರ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಯಾರಿಗೆಲ್ಲ ಸುಸ್ತಾಗುತ್ತೆ, ಬ್ಲಡ್ ಇರಲ್ಲ ಅಂತವ್ರು ಪ್ರತಿಯೊಬ್ರು ಇದೊಂದು ಬೆರಿ ಕಾಫನ್ನ ಕುಡಿಯೋದ್ರಿಂದ ನಮಗೆ ಒಂದ್ ಒಳ್ಳೆ ಎನರ್ಜಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಕಿಂಗ್ ಕಾಫ್ ಅಂದ್ರೆ ನೋಡ್ರಿ, ಕಿಂಗ್ ಕಾಫ್ ಅಲ್ಲಿ ಕಿಂಗ್ ಅನ್ನೋದ್ರಲ್ಲೇ ರಾಜ ಅಂತಾನೆ ಹೇಳ್ಬೋದು ಈ ಒಂದು ಪ್ರಾಡಕ್ಟ್. ಇದು ಗಂಡ್ ಮಕ್ಳು ಯಾರು ಬೇಕಾದ್ರೂ ಗಂಡ್ ಮಕ್ಳು ಇದನ್ನ ಬಳಸಬಹುದು. ಈಗ ಬೂಮ್ ಕಾಫ್ ಇದೆಯಲ್ಲ ಅದ್ರ ಕೆಲ್ಸನೇ ಇದು ಮಾಡುತ್ತೆ. ಆದ್ರೆ ಬೂಮ್ ಕಾಫ್ ಇದು ಒಂದ್ ಮಾಡೋ ಕೆಲ್ಸನ ಬೂಮ್ ಕಾಫ್ 2 ಅಥವಾ 3 ಬಾಟ್ಲಿ ಕೊಡ್ಬೇಕಾಗುತ್ತೆ. ಇದು ಆ 3 ಬಾಟ್ಲಿ ಸಂಬಂಧಪಟ್ಟಂಗೆ ಒಂದೇ ಬಾಟ್ಲಿಲಿ ಇರುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಕಿಂಗ್ ಕಾಫ್. ಅದೇ ರೀತಿ ಹೆಣ್ಮಕ್ಳಿಗೆ ಕ್ಯೂನ್ ಕಾಫ್ ಅಂತ ಇದೆ. ಈಗ ಗೈನೋ ಕಾಫ್ ಯಾವ ತರ ಇದೆ ಆ ತರನೇ ಇದು ಗೈನೋ ಕಾಫ್ 1, 2, 3 ಬಾಟ್ಲಿ ಕೊಡೋದಕ್ಕಿಂತ ಇದು ಅಷ್ಟು ಕೆಲ್ಸನ ಒಂದೇ ಇದ್ರಲ್ಲಿ ಮಾಡುತ್ತೆ ಅಂತಾನೆ ಹೇಳ್ಬೋದು ಹೆಣ್ಮಕ್ಳಿಗೆ. ಈ ಒಂದು ಗೈನೋ ಕಾಫ್ ಇದನ್ನು ಸಹ ಕೊಡೋದ್ರಿಂದ ಎಲ್ರಿಗೂ ಸಹ ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಒಂದು ಡಿಫ್ರೆಂಟ್ ಕಾಫ್ ಅಂತಾನೆ ಇದೆ. ಡಿಫ್ರೆನ್ಸ್ ಅಂದ್ರೆ ಇದು ಯಾರ್ ಬೇಕಾದ್ರೂ ಪ್ರತಿಯೊಬ್ಬರನ್ನು ತಗೋಬಹುದು. ಎಲ್ಲ ನಮ್ಮ ಬಾಡಿಗೆ ಬೇಕಾದಂತ ಒಂದು ಎನರ್ಜಿ ಕೊಡುತ್ತೆ, ಯಾವುದೇ ರೀತಿ ಕಾಯಿಲೆಗಳು ಬರ್ದಂಗೆ ತಡೆಯುತ್ತೆ ಅಂತದ್ದು. ಅದರಿಂದ ಈ ಒಂದು ಡಿಫ್ರೆಂಟ್ ಕಾಫ್ ಎಲ್ಲದಕ್ಕೂ ಒಂದು ಸಮಸ್ಯೆಗೆ ಪರಿಹಾರ ಅಂತಾನೆ ಹೇಳ್ಬೋದು ಈ ಒಂದು ಡಿಫ್ರೆನ್ಸ್ ಕಾಫ್. ಹಾಗಾಗಿ ಯಾರು ಬೇಕಾದ್ರೂ ತಗೊಂಡು ಇದನ್ನ ನಮ್ಮ ಪ್ರಾಡಕ್ಟ್ ಅನ್ನ ಬಳಸ್ಬೋದು ಸರ್. ಅದೇ ರೀತಿ ನಮಗೆ ಆರೋಗ್ಯದ ಬಗ್ಗೆ ನಮಗ್ ಮಾತ್ರ ಕೊಟ್ಟಿದ್ದಲ್ದಲೆ ನಮ್ಮ MD ಸರ್ ನಮಗೆ ಬೆಳೆಗಳಿಗೂ ಸಹ ಈಗ ಕೆಮಿಕಲ್ ಆಗಿ ಯೂಸ್ ಮಾಡ್ತಾರಲ್ಲ ಅಂತೇಳಿ ಅದನ್ನ ಯೂಸ್ ಮಾಡಬಾರ್ದು, ಅದರಿಂದಾನೇ ಅಲ್ವಾ ನಮ್ಮೆಲ್ಲರೂ ಆರೋಗ್ಯ ಕೆಡ್ತಾ ಇದೆ ಅಂತ
ನಮ್ಮ ಈಗ ಬೆಳೆಗಳಿಗೂ ಸಹ ಅವರು ತಂದು ಕೊಟ್ಟಿದ್ದಾರೆ ಆಗ್ರೋ ಬೂಸ್ಟ್ ಅಂತ. ಇದನ್ನ ನಾವು ಹಾಕಂತ ಗೊಬ್ಬರದಲ್ಲಿ ನಾವು ಮಿಕ್ಸ್ ಮಾಡಿ ಹಾಕೋದ್ರಿಂದ ಬೆಳೆಗಳು ಚೆನ್ನಾಗ್ ಬರುತ್ತೆ, ಫಲವತ್ತತೆ ಚೆನ್ನಾಗ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಒಂದು ಆಗ್ರೋ ಬೂಸ್ಟ್ ಮತ್ತೆ ಇನ್ನೊಂದು ಸರ್ ನೆಕ್ಸ್ಟ್ ಸರ್ ಅದೇ ರೀತಿ ಸಾಯಿಲ್ ಗಾರ್ಡ್ ಅಂತಾನೆ ಇರುತ್ತೆ. ಸಾಯಿಲ್ ಗಾರ್ಡ್ ಮತ್ತೆ ಆಗ್ರೋ ಬೂಸ್ಟ್ ನಾವು ಯಾವುದೇ ಒಂದು ಬೆಳೆಗೆ 3 ತಿಂಗಳು ಬೆಳೆಗಳಿಗಾದ್ರೆ ಬೇಗನೆ ರಿಸಲ್ಟ್ ಗೊತ್ತಾಗುತ್ತೆ. ಒಂದು ಅಡಿಕೆಗಾಗ್ಲಿ, ತೆಂಗಿನ ಗಿಡಕ್ಕಾಗ್ಲಿ, ಮತ್ತೆ ಕಬ್ಬು, ಈ ಶುಂಠಿ, ಮೆಣಸಿನ ಗಿಡ, ಟೊಮೊಟೊ ಇವೆಲ್ಲ ಸಣ್ಣ 3 ತಿಂಗಳು ಬೆಳೆಗಳು. ಆ ಬೆಳೆಗಳಿಗೆ ಕೊಟ್ಟಾಗ ಬೇಗ ರಿಸಲ್ಟ್ ಗೊತ್ತಾಗುತ್ತೆ. ಅಡಿಕೆ, ತೆಂಗು ಇವಕ್ಕೂ ಎಲ್ಲ ನಾವು ಗೊಬ್ಬರ ಜೊತೆ ಹಾಕ್ದಾಗ ಯಾವುದೇ ರೀತಿ ಈಗ ಅಡಿಕೆಗೆ ಹಾಕ್ತಿವಿ ಅಡಿಕೆಗೆ ಹಾಕ್ದಾಗ ಈಗ ಕಾಯಿಗಳೆಲ್ಲ ಒಡ್ಕ ಬೀಳ್ತವೆ, ಅದು ಒಡಿಯಲ್ಲ. ಕಾಯಿಗಳು ಒಂದು ಇಳುವರಿ ಚೆನ್ನಾಗ್ ಕೊಡುತ್ತೆ, ಶೈನಿಂಗ್ ಚೆನ್ನಾಗ್ ಕೊಡುತ್ತೆ. ಮತ್ತೆ ಬೇರುಗಳು ಚೆನ್ನಾಗಿ ಕಾಂಡಗಳಲ್ಲಿ ಬೇರು ಚೆನ್ನಾಗ್ ಬಿಟ್ಟು ನಮಗೆ ಆ ಭೂಮಿಲಿ ನೀರನ್ನ ಇಟ್ಕೊಳ್ಳೋ ರೀತಿಲಿ ಚೆನ್ನಾಗಿ ಒಂದು ಬೇರನ್ನ ಹದ ಮಾಡ್ಕೊಳುತ್ತೆ. 1-2 ತಿಂಗಳು ಮಳೆ ಇಲ್ಲ ಅಂದ್ರೂ ಸಹ ನೀರನ್ನ ಶೇಖರಣೆ ಮಾಡಿ ಇಟ್ಕೊಳುತ್ತೆ. ಒಂದು 5 ಪ್ರಾಡಕ್ಟ್ಗಳಿದಾವೆ. ಸಾಯಿಲ್ ಗಾರ್ಡ್, ಆಗ್ರೋ ಬೂಸ್ಟ್ ಮತ್ತೆ ವಾಮ್ ಕಾಪು. ಸರ್ ನೆಕ್ಸ್ಟ್ ವಿ ಅಮೇಜ್ ಅಂತ ಇದೆ. ನನಗೆ ಈ ಬೆಳೆದು ನಾವ್ ಯಾರಿಗೂ ಕೊಟ್ಟಿಲ್ಲ, ಹಂಗಾಗಿ ಒಂದ್ 5 ಪ್ರಾಡಕ್ಟ್ ಇದಾವೆ. ಒಟ್ಟಿಗೆ ಅದ್ರ ಟೋಟಲ್ ರಿಸಲ್ಟ್ ಗೊತ್ತು. ಕೆಲವು ಈಗ ಗಮ್ ಟೈಪ್ ಇರುತ್ತೆ, ಗಮ್ ಟೈಪ್ ಆತರ ಇರುತ್ತಲ್ಲ, ಅದನ್ನ ನಾವು ಎಲೆ ಮೇಲೆ ಯಾವುದೇ ರೀತಿ ಸ್ಪ್ರೇ ಮಾಡಿದಾಗ ಯಾವುದೇ ಒಂದು ಮಳೆ ಬಂದಾಗೂ ಸಹ ಆ ಗಮ್ ಹೋಗ್ದಂಗೆ, ರೋಗ ಬರ್ದಂಗೆ ತಡೆಯುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ. ಅದೇ ರೀತಿ ಇಷ್ಟೆಲ್ಲ ಇವತ್ತು ನಮ್ಗೆ ಹೆಲ್ತ್ ಬಗ್ಗೆ ನನಗೆ ಗೊತ್ತಿರೋವಷ್ಟು ಹೆಲ್ತ್ ಬಗ್ಗೆ ತಿಳಿಸ್ಕೊಟ್ಟೆ. ಹೆಲ್ತ್ ಅನ್ನು ಪಡ್ಕೊಂಡು ಅದರಿಂದ ನಾವು ಆರೋಗ್ಯ ತಿಳ್ಕೊಂಡು ಅದರಿಂದ ನಾವು ಆದಾಯನು ಪಡ್ಕೋಬಹುದು ಅಂತ ಹೇಳೋದಾದ್ರೆ ಅದನ್ನು ಸಹ ನನಗೆ ಗೊತ್ತಿರೋವಷ್ಟು ತಿಳಿಸ್ಕೊಡ್ತೀನಿ. ಏನಿಲ್ಲ, ನಾವು ಆರೋಗ್ಯ ಪಟ್ಕೊಂಡು ನಮ್ಗೆ ನಾವು ಒಂದು ಪ್ರಾಡಕ್ಟ್ ತಗೊಂಡು ಸಿಂಪಲ್ ಸ್ಟೆಪ್ಸ್ ಟು ಅರ್ನ್ ಮನಿ ಅಂತ ನಮ್ಗೊಂದು ನಾವು ಫಸ್ಟ್ ಯೂಸ್ ಮಾಡ್ಬೇಕು. ಯೂಸ್ ದ ಪ್ರಾಡಕ್ಟ್, ಗೆಟ್ ದ ರಿಸಲ್ಟ್, ಸೇರ್ ಇಡ್ ದ ಪೀಪಲ್ ಅಂತ ನಾವು ಯೂಸ್ ಮಾಡಿ ನಮ್ಮ ಆರೋಗ್ಯನ ಚೆನ್ನಾಗಿ ನಾವು ಪಡ್ಕೊಂಡ್ಮೇಲೆ ನಾವು 4 ಜನಕ್ಕೆ ಹೇಳ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಈ ಒಂದು MD ಸರ್ ಮಾಡ್ಕೊಟ್ಟಿದ್ದಾರೆ. ಸರ್ ಯಾವ್ದಪ್ಪ ಆ ರೀತಿ ಯಾವ್ದಪ್ಪ ಈಗ ಫಸ್ಟ್ ರ್ಯಾಂಕ್ ಅಲ್ಲಿ ಇನ್ಕಮ್, ಫಸ್ಟ್ ರ್ಯಾಂಕ್ ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬೋದು. ಅದ್ರಲ್ಲಿ ಯಾವ ರೀತಿ ಅಂತ ಅಂದ್ರೆ ಈಗ ನಾನ್ ಬಂದೆ, ಈಗ ನೀವೇ ಆಗ್ಲಿ ನಾನೇ ಆಗ್ಲಿ ಬಂದು ಒಂದು 3 ತಿಂಗಳ ಪ್ಯಾಕೇಜ್ ಅಲ್ಲಿ ಒಂದು 100 SP ಅಂತ ಬರ್ತೀವಿ. ಅದ್ರಲ್ಲಿ ಬಂದಾಗ ನಮಗೆ ಆರೋಗ್ಯ ಚೆನ್ನಾಗಾಗುತ್ತೆ. ಚೆನ್ನಾಗಾದಾಗ ನಾವೇನ್ ಮಾಡ್ತೀವಿ, 3 ಜನಕ್ಕೆ ಶೇರ್ ಮಾಡ್ಬೋದಲ್ವಾ? ಮಾಡೋಣ ಅಂತ ಹೇಳ್ತೀವಿ. ಏನ್ ವ್ಯಕ್ತಿಗೆ ಒಬ್ರಿಗೆ 3 ತಿಂಗಳ ಪ್ಯಾಕೇಜ್ ಅಲ್ಲಿ ಕೊಡ್ತೀವಿ, ಅವರಿಗೂ ಸಹ 100 ಪಾಯಿಂಟ್ ಅಲ್ಲಿ ನಾವು ಕರ್ಕೊಂಡ್ ಬರ್ತೀವಿ. ಅದೇ ರೀತಿ ಬಿ ವ್ಯಕ್ತಿಗೂ ಸಹ 3 ತಿಂಗಳ ಪ್ಯಾಕೇಜ್ ಅಲ್ಲಿ ಹೇಳ್ತೀವಿ, ಅವ್ರಿಗೂ ಸಹ 100 ಪಾಯಿಂಟ್ ಅಲ್ಲಿ ಕರ್ಕೊಂಡ್ ಬರ್ತೀವಿ. ಅದೇ ರೀತಿ 3ನೇ ಸಿ ವ್ಯಕ್ತಿಗೂ ಸಹ ನಾವ್ ಹೇಳ್ಕೊಡ್ತೀವಿ. ಹೇಳ್ಬಿಟ್ಟು 3 ತಿಂಗಳ ಪ್ಯಾಕೇಜ್ ಅಲ್ಲಿ ಅವ್ರಿಗೆ ಕೊಡಿಸ್ತೀವಿ. ಎಷ್ಟ್ ಖುಷಿ ಆಗ್ತೇವೆ. 3 ತಿಂಗಳಿಗೆ ನಾವು 3 ಜನಕ್ಕೆ ನಾವು 100 ಪಾಯಿಂಟ್ ಅಲ್ಲಿ 3 ತಿಂಗಳ ಪ್ಯಾಕೇಜ್ ಕೊಟ್ಟಾಗ 100 SP ನಾವು ಇಬ್ರಿಗೆ ಕೊಡಿಸಿದಾಗ ನಮಗೆ 1,000 ರೂಪಾಯಿ ಕೊಡುತ್ತೆ ನಮ್ಮ ಒಂದು ಸಂಸ್ಥೆ. ಯಾವ ಸಂಸ್ಥೆಯಲ್ಲಿ ಇಂತ ಒಂದು ಇನ್ಕಮ್ ನ ಕೊಡಲ್ಲ. ಆ ಇಬ್ರಿಗೆ ಹೇಳಿದಕ್ಕೆ 1,000 ಕೊಡ್ತು. ಅದೇ ರೀತಿ 3ನೇ ವ್ಯಕ್ತಿಗೆ ಹೇಳಿದಾಗ ನಮಗೆ ಏನ್ ಮಾಡುತ್ತೆ, ಅದು 500 ರೂಪಾಯಿ ಕೊಡ್ಬೇಕು. ಆದ್ರೆ ಅವ್ರ 500 ರೂಪಾಯಿ ಕೊಡಲ್ಲ, 1,000 ರೂಪಾಯಿ ಬೋನಸ್ ಅಂತ ಸೇರಿಸಿ ನಮಗೆ 3ನೇ ವ್ಯಕ್ತಿಗೆ ಹೇಳಿದಾಗ 1,500 ರೂಪಾಯಿ ಕೊಡುತ್ತೆ ನಮ್ಮ ಒಂದು ಸಂಸ್ಥೆ. ಎಷ್ಟು ಖುಷಿ ಆಗುತ್ತೆ ಹೇಳ್ರಿ. ಈಗ ಒಂದು ಲೆಫ್ಟ್ ರೈಟ್ ಅಂತ ಇರುತ್ತೆ. ಲೆಫ್ಟ್ ಅಲ್ಲಿ 200 SP, ರೈಟ್ ಅಲ್ಲಿ 100 SP. ಇಷ್ಟು ಮಾಡಿದಾಗ ನಮಗೆ 2,500 ರೂಪಾಯಿ ಕೊಡುತ್ತೆ ನಮ್ಮ ಸಂಸ್ಥೆ. ನಮಗೆ ಬೋನಸ್ ಅಂತ ಕೊಡೋದು ಯಾವುದೇ ಒಂದು ಸಂಸ್ಥೆಯಲ್ಲೂ ನಮಗೆ ಬೋನಸ್ ಅಂತ ಕೊಡಲ್ಲ. ಯಾರೇ ಎಲ್ಲೇ ಕೊಟ್ರು ಸಹ ವರ್ಷಕ್ಕೊಂದ್ಸತಿ ಬೋನಸ್ ಅಂತ ಕೊಡುತ್ತೆ. ನಮ್ಮ ಒಂದು ಸಂಸ್ಥೆ ರ್ಯಾಂಕ್ಗೂ ಬೋನಸ್ ಅಂತ ಕೊಡುತ್ತೆ. ಇಲ್ಲಿ ಇನ್ಸೆಂಟಿವ್ ಗಿಂತ ಬೋನಸ್ಸೇ ಜಾಸ್ತಿ. ತುಂಬಾನೇ ಖುಷಿ ಆಗುತ್ತೆ. ನನಗೀಗ ಇದ್ ಮಾಡಿ 3 ಜನಕ್ಕೆ ನಾನ್ ತಗೊಂಡೆ, 3 ಜನಕ್ಕೆ ಹೇಳಿದ್ಕೆ 2,500 ಕೊಡ್ತಲ್ಲ ಈ ಕಂಪನಿ. ನನಗೆ ಎಷ್ಟು ಖುಷಿ ಆಗುತ್ತೆ ಹೇಳಿ. ಆಗ ನಾನೇನ್ ಮಾಡ್ತೀನಲ್ವಾ, 3 ಜನಕ್ಕೆ ಹೇಳ್ದೆ, ನನಗೆ ಫಸ್ಟ್ ರ್ಯಾಂಕ್ ಅಂತ ಒಂದು ಪ್ರಮೋಷನ್ ಕೊಡ್ತು ಸಂಸ್ಥೆ. ನೆಕ್ಸ್ಟ್ ಸರ್, ಆ 3 ಜನಕ್ಕೆ ಹೇಳಿದ್ಮೇಲೆ ಅವರು ನಾವೇನ್ ಮಾಡ್ತೀವಿ, 2,500 ರೂಪಾಯಿ ನಮಗ್ ಬಂತಲ್ಲ, ನಾವು ಖುಷಿ ಆಯ್ತಲ್ವಾ. ನಾವು ಖುಷಿ ಆದ್ಮೇಲೆ ನಾನ್ ಸುಮ್ನೆ ಇರ್ತೀನ, ವಾಟ್ಸಪ್ಪಿಗೆ ಹಾಕ್ಯಂತೀನಿ, ಸ್ಟೇಟಸ್ಗೆ ಹಾಕಂತೀನಿ, ನಮ್ ಫ್ರೆಂಡ್ಸಿಗೆ ಹೇಳ್ತೀನಿ, ನೆಂಟ್ರಿಗೆ, ಗೊತ್ತಿರೋರಿಗೆ ಎಲ್ರಿಗೂ ನಾನು ಹೇಳ್ಕೊಂಡ್ ಬಂದಾಗ ತುಂಬಾನೇ ಖುಷಿ ಆಗುತ್ತಲ್ಲ. ಅವ್ರು ಕೇಳ್ತಾರ ಆಗ, ಅಕ್ಕ ನೀವ್ ಹೆಂಗ್ ತಗೊಂಡ್ರಿ, ನೀವ್ ಹೆಂಗ್ ಮಾಡಿರಿ, ನನ್ಗೂ ಹೇಳ್ಕೊಡಿ, ನಾನು ಮಾಡ್ತೀನಿ, ನಂಗೂ ಯಾವ ರೀತಿ ಅಂತ ತೋರ್ಸ್ಕೊಡ್ರಿ ಅಂತ ಕೇಳ್ತಾರೆ. ಆಗ ಇಲ್ಲಿ ನಾವ್ ಹೇಳ್ಬೇಕಾದ್ರೆ ಅದಿಷ್ಟೇ, 2ನೇ ರ್ಯಾಂಕ್ ಇನ್ಕಮ್ ಇದು.
ಸೇಲ್ಸ್ ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ. ಆಗ ನಾವೇನ್ ಹೇಳ್ತೀವಿ, ಲೆಫ್ಟ್ ಸೈಡ್ ಅಲ್ಲಿ 600 ಪಾಯಿಂಟ್ ಬರುತ್ತೆ, 600 SP. ರೈಟ್ ಸೈಡ್ ಅಲ್ಲಿ 300 SP ಬಂದಾಗ ನಮಗೆ ಆಗ ಲೆಫ್ಟ್ ಸೈಡ್ ಅಲ್ಲಿ 600 SP ಕೊಡ್ತೀವಿ, ರೈಟ್ ಸೈಡ್ ಅಲ್ಲಿ 300 SP. ಆಗ ನಮಗೆ 3,000 ಮತ್ತೆ 4,500 ಬೋನಸ್ ಅಂತ, 4,500 3,000 ಇನ್ಸೆಂಟಿವ್ ಅಂತ ಕೊಡುತ್ತೆ ನಮಗೆ. ಅವರಿಂದ ನಾವು ಹೇಳಿ ಮಾಡಿಸ್ತೀವಿ. ನಾವೇನ್ ಹೇಳ್ತಾ ಇರಲ್ಲ, ಅವ್ರಿಗೆ ನಮಗೆ ಆದ್ಮೇಲೆ 3 ಜನ ಕೇಳಾದ್ಮೇಲೆ ನಾವು ಅವ್ರಿಗೆ ಹೇಳಿ ಮಾಡಿಸೋದ್ರಿಂದ ನಮಗೆ ಅವರಿಗೂ 2,500 3 ಜನಕ್ಕೂ ಕೊಡಿಸ್ತೀವಲ್ವಾ, ಅದು ನಮಗೆ 3 ಜನ ಕೊಟ್ಟಿದ್ದ ಅಮೌಂಟ್ ನಮಗೆ 7,500 ಕೊಡುತ್ತೆ ನಮ್ಮ ಒಂದು ಸಂಸ್ಥೆ. ನಾವು ಮಾಡಿದ್ದೇನು ಇಲ್ಲ ಇಲ್ಲಿ. ನಾವ್ ಮಾಡ್ತಾ ಇರೋದು ಅವ್ರ ದುಡ್ಡಲ್ಲಿ ಅವ್ರ ಪ್ರಾಡಕ್ಟ್ ಅಂತಾರೆ, ಅವರು ಅದನ್ನ ಬಳಸ್ಕೊಂತಾರೆ, ಅವ್ರ ರಿಸಲ್ಟ್ ಪಡ್ಕೊಂತಾರೆ. ಆದ್ರೆ ದುಡ್ಡು ನೋಡ್ರಿ, ನಮಗೆ ಹೇಳಿ ಮಾಡಿಸಿದ್ಕೆ ನಮ್ಮ ಸಂಸ್ಥೆ ನಮಗೆ ದುಡ್ಡು ಕೊಡುತ್ತೆ. ನಮಗೆ 2ನೇ ರ್ಯಾಂಕ್ ಅಂತ ಒಂದು ಪ್ರಮೋಷನ್ ಸಹ ಕೊಡುತ್ತೆ. ತುಂಬಾನೇ ಖುಷಿ ಆಗುತ್ತೆ ಹೇಳಿ ಸರ್. ನೆಕ್ಸ್ಟ್ ಸರ್, ಅದೇ ರೀತಿ 3ನೇ ರ್ಯಾಂಕ್ ಇನ್ಕಮ್ ಅಂತಂದ್ರೆ ನಮಗೆ ಬೋನಸ್ ಅಲ್ಲಿ 1,200 SP ಮಾಡ್ಬೇಕು. ಅದೇ ರೀತಿ ಇನ್ಸೆಂಟಿವ್ ಅಲ್ಲಿ 600 SP ಮಾಡಬೇಕು. ಇನ್ಸೆಂಟಿವ್ 6,000 ಕೊಡುತ್ತೆ, ಬೋನಸ್ ಅಲ್ಲಿ 9,000 ಕೊಡುತ್ತೆ. ಆಗ ನಮಗೆ 3ನೇ ರ್ಯಾಂಕ್ ಅಂತ ಪ್ರಮೋಷನ್ ಕೊಟ್ಟು ನಮಗೆ 15,000 ಇನ್ಕಮ್ ಕೊಡುತ್ತೆ ನಮ್ಮ ಸಂಸ್ಥೆ. ತುಂಬಾನೇ ಖುಷಿ ಆಗುತ್ತೆ ನೋಡ್ರಿ. 15,000 ಈಗ ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಹೋಗ್ತಾರೆ, ಕೆಲವರೆಲ್ಲ ಒಂದು ಗಾರ್ಮೆಂಟ್ಸ್ ಹೋಗ್ತಾರೆ, ಒಂದ್ ಯಾವ್ದಾದ್ರು ಒಂದು ಕಂಪ್ನಿಗೆ ಹೋಗ್ತಾರೆ, ಒಂದ್ ಅಂಗಡಿಗಳಿಗೆ, ಮೆಡಿಕಲ್ಗೆ ಹೋದ್ರೆ ಅವರಿಗೆ ತಿಂಗಳು ಪೇಮೆಂಟ್ 15,000 ಇರುತ್ತೆ. ಆದ್ರೆ ನಮ್ಮ ಒಂದು ಸಂಸ್ಥೆಲಿ ನಾವ್ ಯಾವ ಟೈಮಲ್ಲಿ ವಾರಕ್ಕೆ ಮಾಡ್ಬೋದು, 15 ದಿನಕ್ಕೆ ಮಾಡ್ಬೋದು, ತಿಂಗಳಿಗೆ ಮಾಡ್ಬೋದು. ನಮಗೆ ರ್ಯಾಂಕ್ ವೈಸ್ ಮೇಲೆ ಒಂದ್ ವಾರಕ್ಕೆ ಒಂದೊಂದ್ ಹಿಂಗೆ ನಮಗೆ ಪೇಮೆಂಟ್ ಕೊಡ್ತಾ ಹೋಗುತ್ತಲ್ಲ, ತುಂಬಾನೇ ಖುಷಿ ಆಗುತ್ತೆ. ಇಂತ ಒಂದು ಸಂಸ್ಥೆಲಿ ನಾವ್ ಇದೀವಲ್ಲ ಅಂತ ಹೇಳಕ್ಕೆ. ನೆಕ್ಸ್ಟ್ ಸರ್, ಅದೇ ರೀತಿ 4ನೇ ರ್ಯಾಂಕ್ ಇನ್ಕಮ್ ಅಂತಾನೆ ಹೇಳ್ಬೋದು, ಡೆಪ್ಯೂಟಿ ಸೇಲ್ಸ್ ಆಫೀಸರ್. ಅದ್ರಲ್ಲಿ ಬೋನಸ್ ಅಲ್ಲಿ 2,400 SP, ಇನ್ಸೆಂಟಿವ್ ಅಲ್ಲಿ 1,200 SP. ಇನ್ಸೆಂಟಿವ್ ಬಂದು 12,000, ಬೋನಸ್ ಬಂದು 20,000. ಟೋಟಲ್ ಅಮೌಂಟ್ ನಮಗೆ 32,000 ರೂಪಾಯಿ ಕೊಡುತ್ತೆ ನಮ್ಮ ಒಂದು ಸಂಸ್ಥೆ ಈ ಒಂದು 4ನೇ ರ್ಯಾಂಕಿಗೆ. ಎಷ್ಟು ಖುಷಿ ಆಗುತ್ತೆ ಹೇಳ್ರಿ. ನಿಜವಾಗ್ಲೂ ನಾವು 32,000 ಬಂದಾಗ ನಾವು ನಿಜವಾಗ್ಲೂ ನಾವು ನಮ್ಮಂತ ಈಗ ಎಜುಕೇಶನ್ ಇಲ್ಲ, ಓದಿಲ್ಲ, ಈ ಒಂದು ಏಜ್ ಇಲ್ಲ ಅಂದರಿಗೆ ಇಂಥದೆಲ್ಲ ನಾವು ತಗೊಂತೀವಿ ಅಂತ ಅಂದಾಗ ರಿಯಲಿ ಖುಷಿ ಆಗುತ್ತೆ ನೋಡ್ರಿ. ಇದನ್ನ ಹೇಳಕ್ಕೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಸರ್, 5ನೇ ರ್ಯಾಂಕು ಮತ್ತೆ ಇನ್ಕಮ್ ಅಂತ ಹೇಳಿದ್ರು ಸೇಲ್ಸ್ ಆಫೀಸರ್. ಈಗ ನಾನು ಇದೊಂದು ರ್ಯಾಂಕ್ ನ ಮುಗಿಸ್ಕೊಂಡಿದೀನಿ. ಬೋನಸ್ ಬಂದು 4,800 SP, ಇನ್ಸೆಂಟಿವ್ ಅಲ್ಲಿ ಬಂದು 2,400 SP. ಇನ್ಸೆಂಟಿವ್ ಬಂದು 24,000, ಬೋನಸ್ ಬಂದು 45,000. ಟೋಟಲ್ ಅಮೌಂಟ್ 69,000. ಈ ಇನ್ಕಮ್ ನೋಡಿದ್ರೆ ನಮಗೆ ಒಂದ್ ವಾರಕ್ಕೆ ಇನ್ಕಮ್ ಕೊಡ್ತು ಅಂತಂದ್ರೆ ಈ ಒಂದು ಸಂಸ್ಥೆ ಎಷ್ಟು ಖುಷಿ ಆಗುತ್ತೆ. ನಿಜವಾಗ್ಲೂ ನಮ್ಮಂತರ ಯಾರಿಗೂ ದುಡಿಮೆ ಮಾಡಕ್ ಆಗದೇ ಇಲ್ಲ. ಇಂತ ಒಂದು ದುಡಿಮೆ ಆದಾಯ ಯಾವುದೇ ರೀತಿ ಗವರ್ಮೆಂಟ್ ಜಾಬ್ ಅಲ್ಲೂ ಸಿಗಲ್ಲ ಅಂತಾನೆ ಹೇಳ್ಬೋದು. ತುಂಬಾನೇ ಖುಷಿ ಆಗುತ್ತೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಸರ್, ಇದು ರ್ಯಾಂಕ್ ಇನ್ಸೂರೆನ್ಸ್. ಇಲ್ಲಿ ಸರ್ ಇದೊಂದು ಸರ್ ಹಿಂದಕ್ಕೆ ಹಾಕ್ರಿ ಸರ್. ಈಗ ರ್ಯಾಂಕ್ ಇನ್ಸೂರೆನ್ಸ್, ಈಗ ನಮಗೆ 5ನೇ ರ್ಯಾಂಕ್ ಬಂದ್ಮೇಲೆ ನಮ್ಮ ಕಂಪನಿ ನಮಗೊಂದು ಭದ್ರತೆ ಮಾಡ್ಕೊಡುತ್ತೆ ಕಣ್ರಿ. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಫ್ರೆಂಡ್ಸ್ ಅಂತ ಅಂದ್ರೆ, ಈಗ ಯಾವುದೇ ಒಂದು ಏನೇ ಕೆಲಸ ಮಾಡಿರೋ ನಾವು ಒಂದು ಕಂಪನಿಗೆ ಒಂದು ಯಾವ್ದೇ ಒಂದು ಸಂಸ್ಥೆಗಳಿಗೆ ಅಂಗಡಿ ಮುಂಗಟ್ಟುಗಳಿಗೆ ಹೋಗದೆ ಯಾವುದೇ ರೀತಿ ನಮಗೆ ಒಂದು ಭದ್ರತೆ ಅನ್ನೋದಿರಲ್ಲ. ಈ ಒಂದು ರ್ಯಾಂಕಿಗೆ ಬಂದಾಗ ನಮಗೆ ಒಂದು ಸಂಸ್ಥೆ, ನಾವ್ ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾಗ 5ನೇ ರ್ಯಾಂಕ್ ಅಲ್ಲಿ ಇದ್ದಾಗ ನಾವು ಅಕಸ್ಮಾತ್ ಏನಾದ್ರು ಹೆಚ್ಚು ಕಡಿಮೆ ಆಯ್ತು, ನಾವ್ ಮಾಡ್ತಾ ಇದೀವಿ ಅಂದಾಗ ನಮ್ಮ ಮಕ್ಳಿಗಾಗ್ಲಿ ಮನೆಯವ್ರಿಗಾಗ್ಲಿ ಯಾರು ಇರ್ತಾರೆ ಅಂತ ಹೇಳಿ ನಮ್ಮ ಕಂಪನಿ ಏನ್ ಮಾಡುತ್ತೆ, ನಮಗೆ ಒಂದು ಇನ್ಸೂರೆನ್ಸ್ ಅನ್ನ ಮಾಡುತ್ತೆ. 1 ಲಕ್ಷದಿಂದ 20 ಲಕ್ಷದವರೆಗೆ ರ್ಯಾಂಕ್ ವೈಸ್ ಮೇಲೆ ಕೊಡ್ತಾ ಬರುತ್ತೆ. ನಿಜವಾಗ್ಲೂ ನಾವು ₹1 ಇನ್ಸೂರೆನ್ಸ್ ಕಟ್ಟಿರಲ್ಲ. ನಮಗೆ ನಮ್ಮ ಕಂಪನಿ ಕೊಡ್ತಾ ಇರೋಂತ ಬೋನಸ್, ಇನ್ಸೆಂಟಿವ್ ಎಲ್ಲಾನು ಕೊಟ್ಟು ನಮಗೆ ಇನ್ಸೂರೆನ್ಸ್ ತಾನೇ ಒಂದು ಕಂಪನಿನೇ ಕಟ್ಕೊಂತ ಇರುತ್ತೆ. ರಿಯಲಿ ಅದು ತುಂಬಾನೇ ಖುಷಿ ಆಗುತ್ತೆ ನೋಡ್ರಿ. ಯಾರು ಇವತ್ತು ಒಂದು LIC ಮಾಡ್ತೀವಿ ಅಂದ್ರೆ ನಾವು ಪ್ರತಿ ತಿಂಗಳು 6 ತಿಂಗಳಿಗೆ ವರ್ಷಕ್ಕೆ ಕಟ್ಟಬೇಕು. ಕಟ್ಟಿದಂತ ಹಣನ ನಾವು ತಗೋಬೇಕಾದ್ರೆ ಎಷ್ಟೋ ಖರ್ಚು ಮಾಡ್ಬೇಕು. ಆದ್ರೆ ನಮ್ಮ ಒಂದು ಸಂಸ್ಥೆ ಇಷ್ಟೆಲ್ಲ ನಮಗೆ ಅನುಕೂಲ ಮಾಡ್ಕೊಡುತ್ತೆ. ತುಂಬಾನೇ ಖುಷಿ ಆಗುತ್ತೆ. ಅದಲ್ದಲೆ ಮತ್ತೆ ಯಾರಿಗಾದ್ರೂ ಅಕಸ್ಮಾತ್ ನಾನು ಇದೀನಿ ಈ ರ್ಯಾಂಕ್ ಅಲ್ಲಿ ಅಂದಾಗ ಏನಾದ್ರು ಹೆಚ್ಚು ಕಡಿಮೆ ಐತೆ ಅಂದ್ರೆ 2 ಮಕ್ಳಿಗೆ ಫಸ್ಟ್ 5ನೇ ಕ್ಲಾಸ್ ಇಂದ 2nd PUC ವರೆಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಜುಕೇಶನ್ ಕೊಡುತ್ತೆ ನಮ್ಮ ಕಂಪನಿ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ. ಅದೇ ರೀತಿ ಮತ್ತೆ ನಮ್ಮ ID ನಂಬರ್ನು ಸಹ ನಾವ್ ಯಾರಿಗೆ ನಾಮಿನಿ ಮಾಡಿರ್ತೀವಿ ಅದನ್ನ ಚೇಂಜ್ ಮಾಡಕ್ ಕೊಡುತ್ತೆ.
ತುಂಬಾನೇ ಖುಷಿ ಆಗುತ್ತಲ್ವಾ ಹೇಳಕ್ಕೆ. ಇಂತ ಒಂದು ಈಗ ಲಾಯರ್ಸ್ ಹತ್ರ ಲಾಯರ್ ಕೆಲ್ಸನ ಅವ್ರ ಮಿಸಸ್ಸಿ ಕೊಡಕ್ ಬರಲ್ಲ, ಪೊಲೀಸ್ ನರ್ಸ್ ಹತ್ರ ಅವ್ರ ಕೆಲ್ಸನ ಅವ್ರ ಮಿಸಸ್ಸಿ ಕೊಡಕ್ ಬರಲ್ಲ. ನಮ್ಮ ಸಂಸ್ಥೆ ಏನ್ ಮಾಡುತ್ತೆ, ನಮ್ಮನ್ನ ನಂಬ್ಕೊಂಡಿರ್ತಾರಲ್ಲ ಅವ್ರಿಗೆ ಯಾರ ಆಧಾರ ಅಂತ ಹೇಳಿ ನಮ್ಮ ID ನಂಬರ್ನ ಅವ್ರಿಗೆ ಚೇಂಜ್ ಮಾಡಿ ನಮಗ್ ಬರೋ ಅಂತ ಇನ್ಕಮ್ ನ ಅವ್ರಿಗೆ ಬರೋ ಅಂತೆ ಮಾಡ್ಕೊಡುತ್ತೆ ನಮ್ಮ ಕಂಪನಿ ಅಂತಾನೆ ಹೇಳ್ಬೋದು. ಅದೇ ರೀತಿ 6ನೇ ರ್ಯಾಂಕ್ ಇನ್ಕಮ್ ಬಂದು ಒಂದು ಕೋರ್ ಲೀಡರ್. ಇದು ನಮ್ಮಂತ ಸಾಮಾನ್ಯ ಜನಗೆ ನಿಜವಾಗ್ಲೂ ಕೋರ್ ಲೀಡರ್. ಈ ಒಂದು ಅಮೌಂಟ್ ಅನ್ನು ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಏನಪ್ಪಾ ಇದು ಅನ್ನಂಗ್ ಆಗ್ಬಿಡುತ್ತೆ ನೋಡ್ರಿ. ಇದೊಂದು ವಂಡರ್ಫುಲ್ ರ್ಯಾಂಕ್ ಅಂತಾನೆ ಹೇಳ್ಬೋದು. ಬೋನಸ್ ಅಲ್ಲಿ ಬಂದು 12,000 SP, ಇನ್ಸೆಂಟಿವ್ ಅಲ್ಲಿ ಬಂದು 6,000 SP, ಇನ್ಸೆಂಟಿವ್ ಬಂದು 60,000, ಬೋನಸ್ ಬಂದು 1.5 ಲಕ್ಷ. ನಿಜವಾಗ್ಲೂ ಟೋಟಲ್ ಅಮೌಂಟ್ 2,10,000. ಎಲ್ಲಿ ಹೋಗ್ಬೇಕು ದುಡಿಮೆ ಮಾಡಕ್ಕೆ? ನಾವೆಲ್ಲಾ ತಿಳ್ಕೊಂಡು ನಾವ್ ಮಾಡೋ ಅಂತ ಏನ್ ಕೆಲ್ಸ, ಆರೋಗ್ಯ ತಗೊಂತಿದೀವಿ, ಆರೋಗ್ಯ ಇನ್ನೊಬ್ರಿಗೆ ಕೊಡ್ತಾ ಇದೀವಿ. ಇದ್ರಿಂದ ನಮಗೆ ಇಷ್ಟೆಲ್ಲ ನಮ್ಮ ಸಂಸ್ಥೆ ಕೊಡುತ್ತೆ ಅಂದ್ರೆ ಯಾರ್ ಬೇಕಾದ್ರೂ ಮಾಡ್ಬೋದಲ್ವಾ. ತುಂಬಾನೇ ಒಂದು ಖುಷಿ ಅಂತಾನೆ ಹೇಳ್ಬೋದು ಈ ಒಂದು ರ್ಯಾಂಕಿಗೆ. ಅದ್ರಲ್ಲೂ ನಮಗೆ ಈ ಒಂದು ರ್ಯಾಂಕ್ ಅಲ್ಲಿ ಇಷ್ಟು ಪೇಮೆಂಟ್ ನ ಕೊಟ್ಟು ನಮಗೆ ಒಂದು ಥೈಲ್ಯಾಂಡ್ ಟ್ರಿಪ್ಸ ಉಚಿತ ಅಂತ ಮಾಡ್ಕೊಡುತ್ತೆ ನಮ್ಮ ಈ ಒಂದು ಸಂಸ್ಥೆ ಅಂತ ಹೇಳಕ್ಕೆ ತುಂಬಾನೇ ಖುಷಿ ಆಗುತ್ತೆ. ನಾವು ಇವತ್ತು ಎಲ್ಲಾರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ 2 ತಿಂಗಳು 3 ತಿಂಗಳಿಂದ ಯೋಚನೆ ಮಾಡ್ತಾ ಇರ್ತೀವಿ, ನಾವು ದುಡ್ಡು ಜೋಡಿಸ್ಬೇಕು ಅಷ್ಟು 10,000 15,000 ಅಂತ ಹೇಳಿ. ಆದ್ರೆ ಕಷ್ಟ ಆಗುತ್ತೆ ಹೋಗಕ್ಕೆ. ಟೋಟಲ್ ನಾವು ವರ್ಷದಲ್ಲಿ 1 ಸತಿ 2 ಸತಿ ಹೋಗಕ್ಕೆ. ಏನೇ ಹೋದ್ರು ಸಹ ನಾವು ಇಲ್ಲೇ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಹೊರನಾಡು, ಕಳಸ ಹಿಂಗ್ ತಿರ್ಗ್ಬೋದು. ಆದ್ರೆ ನಾವ್ ಇಂತ ಒಂದು ಸ್ಥಾನಕ್ಕೆ ಯಾವತ್ತೂ ಹೋಗಲ್ಲ. ನಾವು ಈಗ ನೋಡ್ರಿ ಈ ಒಂದ್ ಸಂಸ್ಥೆಗೆ ಬಂದ್ಮೇಲೆ ನಮ್ ಕನ್ಸು ನಮಗ್ ಗೋವಾ ಕೇಳಿದ್ದು ಆದ್ರೂ ಹೋಗಿರ್ಲಿಲ್ಲ, ಊಟಿ ಕೇಳಿದ್ದು ಹೋಗಿರ್ಲಿಲ್ಲ, ದಾಂಡಲಿ ಕೇಳಿದ್ದು ಹೋಗಿರ್ಲಿಲ್ಲ. ಈ ಒಂದ್ ಸಂಸ್ಥೆಗೆ ಬಂದ್ಮೇಲೆ ನಾವು ಎಲ್ಲಾ ರೀತಿ ನೋಡ್ಕೊಂಡ್ ಬಂದ್ರೆ ಎಷ್ಟು ಖುಷಿ ಆಗತ್ತೆ ಹೇಳ್ರಿ. ಥೈಲ್ಯಾಂಡ್ ಟ್ರಿಪ್ ಸಹ ಉಚಿತ ಕರ್ಕೊಂಡೋಗಿ ಬಂದ್ಬಿಡುತ್ತೆ ನಮ್ಮ ಒಂದ್ ಸಂಸ್ಥೆ. ತುಂಬಾನೇ ಖುಷಿ ಆಗುತ್ತೆ ಹೇಳಕ್ಕೆ. ಅದೇ ರೀತಿ 7ನೇ ರ್ಯಾಂಕ್ ಇನ್ಕಮ್ ಚೀಫ್ ಮ್ಯಾನೇಜರ್. ಬೋನಸ್ ಅಲ್ಲಿ 24,000 SP, ಇನ್ಸೆಂಟಿವ್ ಅಲ್ಲಿ 12,000 SP. ಇನ್ಸೆಂಟಿವ್ ಬಂದು 1,20,000, ಬೋನಸ್ ಅಲ್ಲಿ ಬಂದು 2,30,000. ಟೋಟಲ್ ಅಮೌಂಟ್ ನಮಗೆ 3,50,000. ಹೆಂಗ್ ಹೇಳ್ಬೇಕು ಹೇಳ್ರಿ, ಇದನ್ನ ದುಡ್ಡು ಕೇಳಿದ್ರೆ ನಮಗೆ ಇಷ್ಟು ಖುಷಿ ಆಗುತ್ತಲ್ಲ, ತಗೊಂಡಾಗ ನಮಗೆ ಇನ್ನೆಷ್ಟು ಖುಷಿ ಆಗುತ್ತೆ ಹೇಳ್ರಿ. ಈಗ ನಮ್ಮ ಸೀನಿಯರ್ಗಳು ಎಲ್ಲ ಇದಾರೆ, ತಗೊಂಡಿದ್ದಾರೆ. ಇದನ್ನ ನಾವು ಸಹ ಅಚೀವ್ ಮಾಡ್ಬೇಕು ಅಂತ ಅನ್ಸುತ್ತೆ. ತುಂಬಾನೇ ಖುಷಿ ಆಗುತ್ತೆ. ಎಸ್ ಸರ್. 8ನೇ ರ್ಯಾಂಕ್ ಒಂದು ಇನ್ಕಮ್ ವೈಸ್ ಪ್ರೆಸಿಡೆಂಟ್. ಬೋನಸ್ ಅಲ್ಲಿ ಬಂದು 48,000 SP, ಇನ್ಸೆಂಟಿವ್ ಅಲ್ಲಿ ಬಂದು 24,000 SP, ಇನ್ಸೆಂಟಿವ್ ಅಲ್ಲಿ 2,10,000, ಬೋನಸ್ ಅಲ್ಲಿ 3,60,000. ಟೋಟಲ್ ಅಮೌಂಟ್ ನಮಗೆ 6 ಲಕ್ಷ. ಸೂಪರ್ ಕಣ್ರಿ. ಇದು ಹೇಳಕ್ಕೆ ಎಷ್ಟು ಖುಷಿ ಆಗುತ್ತೆ. ಇದನ್ನ ನಿಜವಾಗ್ಲೂ ನಾವ್ ಅದು ಬರೋದ್ರ ಇವಾಗ ಗೊತ್ತಾಗುತ್ತೆ ಬಿಡಿ, ನಾವ್ ಮಾಡಂತ ಕೆಲಸ ಮಾಡ್ಕೊಂಡ್ ಬಂದ್ರೆ ನಮಗ್ ಸಿಗುತ್ತೆ ಅಂತ. ಅದ್ರ ಮೊದ್ಲು ನಾವ್ ಹೇಳ್ದಾಗ ಯಾರು ಸಹ ನಂಬಕ್ ಆಗಲ್ಲ. ಅಂತ ಒಂದು ಸಂಸ್ಥೆ ಅಂತಾನೆ ಹೇಳ್ಬೋದು, ಅಂತ ಒಂದು ರ್ಯಾಂಕು ಇದು. ಈ ತರ ಒಂದು ಅಮೌಂಟ್ ನ ಯಾವ ಒಂದ್ ಸಂಸ್ಥೆಲೂ ಕೊಡಲ್ಲ ಅಂತಾನೆ ಹೇಳ್ಬೋದು. ಇದನ್ನ ತಗೊಂಡು ಸರ್ ಶ್ರೀಲಂಕಾ ಟ್ರಿಪ್ ಒಂದು ಉಚಿತ. ನಾವ್ ನಿಜವಾಗ್ಲೂ ಹೋಗ್ತಿವ, ದುಡ್ಡು ಇಟ್ಕೊಂಡ್ರು ಸಹ ನಾವ್ ಅಂತ ಒಂದು ಸ್ಥಳಕ್ಕೆ ಹೋಗಲ್ಲ ಅಂತಾನೆ ಹೇಳ್ಬೋದು. ಶ್ರೀಲಂಕಾ, ಥೈಲ್ಯಾಂಡ್ಗೆ ಒಬ್ರೇ ಹೋಗ್ತಿವಿ. ಈ ಒಂದ್ ರ್ಯಾಂಕಿಗೆ ಬಂದ್ಮೇಲೆ ಶ್ರೀಲಂಕಾ ಟ್ರಿಪ್ ಫ್ಯಾಮಿಲಿ, ಗಂಡ ಹೆಂಡತಿ 2 ಮಕ್ಳು ವಿತ್ ಫ್ಯಾಮಿಲಿನ ಕರ್ಕ ಬರ್ತಾರೆ ಅಂದ್ರೆ ನಿಜವಾಗ್ಲೂ ನಾವ್ ಈ ಒಂದ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಿ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ನಾವು ನೋಡ್ಬಾರ್ದಂತ ಜಾಗಗಳನ್ನೆಲ್ಲ ನೋಡ್ಬೋದು. ರಿಯಲಿ ತುಂಬಾ ಖುಷಿ ಆಗುತ್ತೆ. ನೆಕ್ಸ್ಟ್ ಸರ್. 9ನೇ ರ್ಯಾಂಕ್ ಇನ್ಕಮ್ ಪ್ರೆಸಿಡೆಂಟ್ ರ್ಯಾಂಕ್ ಅಂತ. ಬೋನಸ್ ಅಲ್ಲಿ 96,000 SP, ಅದೇ ಇನ್ಸೆಂಟಿವ್ ಅಲ್ಲಿ 48,000 SP, ಇನ್ಸೆಂಟಿವ್ ಬಂದು 4,80,000, ಬೋನಸ್ ಅಲ್ಲಿ ಬಂದು 8,20,000. ಇದ್ರ ಹೇಳಕ್ಕೆ ಒಂದು ಖುಷಿ ಆಗುತ್ತೆ ಅಂದ್ರೆ ಇದನ್ನ ನಾವ್ ಯಾವಾಗ ಅಚೀವ್ ಮಾಡ್ತೀವಿ ಅನ್ನೋ ಒಂದು ಮನ್ಸು ನಮಗ್ ಬರುತ್ತೆ. ನಮ್ ಸೀನಿಯರ್ಗಳು ಕೆಲವರೆಲ್ಲ ತಗೊಂಡಿದ್ದಾರೆ 13 ಲಕ್ಷ ಟೋಟಲ್ ಇನ್ಕಮ್. ಯಾರಿಗುಂಟ ಯಾರಿಗಿಲ್ಲ ಅನ್ನೋ ಒಂದು ಇದು ತುಂಬಾನೇ ಒಂದು ಖುಷಿ ಆಗುತ್ತೆ. ಅದ್ರಲ್ಲೂ ದುಬೈ ಟ್ರಿಪ್ ಸಹ ಕರ್ಕೊಂಡ್ ಹೋಗುತ್ತೆ. ಇಷ್ಟು ಇನ್ಕಮ್ ಕೊಟ್ಟಿದ್ದಲ್ದಲೆ ನಮ್ಮ ಸಂಸ್ಥೆ ದುಬೈ ಕರ್ಕೊಂಡೋಗಿ ನಮಗೆ ಏನೆಲ್ಲ ತೋರ್ಸ್ಬೇಕು ಎಲ್ಲ ತೋರ್ಸ್ಕೊಂಡು ಬಂದು ಮನೆಗ್ ಬಿಡುತ್ತೆ. ರಿಯಲಿ ತುಂಬಾನೇ ಖುಷಿ ಆಗುತ್ತೆ. ಎಸ್ ಸರ್. 10ನೇ ರ್ಯಾಂಕು ಇದೊಂದು ಕಲರ್ಫುಲ್ ರ್ಯಾಂಕ್ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ. ನಾವ್ ಇಲ್ಲಿಗೆ ಯಾವಾಗ ಬರ್ಬೇಕು? ಈಗ ಮೊನ್ನೆ ತಾನೇ ನಮ್ಮ
ಒಂದು ಭಾನುವಾರ ನಡೆದಂತ ಒಂದು ಈವೆಂಟ್ ಅಲ್ಲಿ ನಮ್ಮ ಪ್ರಿಯಕರ ಮೇಡಮ್ ಈ ಒಂದು ರ್ಯಾಂಕ್ ನ ಅಚೀವ್ ಆಗಿ ಇಷ್ಟು ಪೇಮೆಂಟ್ ನ ತಗೊಂಡಿದ್ದಾರೆ. ರಿಯಲಿ ಅವರಿಗೆ ತುಂಬಾನೇ ಖುಷಿ ಆಗುತ್ತೆ. ರಿಯಲಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇಂತ ಒಂದು ಇದಕ್ಕೆ ನಾವುಗಳು ಎಲ್ರು ಬರ್ಬೋದು. ಯಾಕೆಂದ್ರೆ ಬೋನಸ್ ಅಲ್ಲಿ 1,92,92,000 SB, ಇನ್ಸೆಂಟಿವ್ ಅಲ್ಲಿ 96,000 SB, ಇನ್ಸೆಂಟಿವ್ ಅಲ್ಲಿ ಬಂದು 9,60,000, ಬೋನಸ್ ಅಲ್ಲಿ 12,40,000. ವಾವ್, ಎಷ್ಟು ನಮ್ಮ ಪ್ರಿಯ ಮೇಡಮ್ ಬಂತಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ ನೋಡ್ರಿ. ಮೇಡಮ್ ನಂಗೆ ನಾವು ಹೋಗ್ಬೇಕು ಎಲ್ರು ಇಲ್ಲಿರೋರು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇದು ಒಂದು ಕಲರ್ಫುಲ್ ರ್ಯಾಂಕ್ ಅಂತಾನೆ ಹೇಳ್ಬೋದು, ಕಲರ್ಫುಲ್ ಸಂಸ್ಥೆ ಅಂತಾನು ಹೇಳ್ಬೋದು. ತುಂಬಾನೇ ಖುಷಿ ಆಗುತ್ತೆ. ಇದು 18 ರ್ಯಾಂಕ್ಗಳು ಇದಾವೆ. 10 ರ್ಯಾಂಕ್ ಸರ್, ಮತ್ತೆ ಹಾಕ್ತೀರಾ? ನೆಕ್ಸ್ಟ್ ಸರ್, ಟೋಟಲ್ ಅಮೌಂಟ್ ಬಂದು 22 ಲಕ್ಷ, ಸಾರಿ, ಟೋಟಲ್ ಅಮೌಂಟ್ ಬಂದು 22 ಲಕ್ಷ ತಗೊಂಡಿದ್ದಾರೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ. ಅದೇ ರೀತಿ ಮಲೇಷಿಯಾ ಟ್ರಿಪ್ ಸಹ ಕರ್ಕೊಂಡೋಗಿ ಬರುತ್ತೆ ನಮ್ಮ ಒಂದು ಸಂಸ್ಥೆ. ರಿಯಲಿ ತುಂಬಾನೇ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಈ ಒಂದು ಸಂಸ್ಥೆಯಲ್ಲಿ ಇರ್ಬೇಕು ಅಂದ್ರೆ ಇಷ್ಟೆಲ್ಲ ತಿಳ್ಕೊಬೇಕು. ಈ ಸಂಸ್ಥೆಯಲ್ಲಿ ಇರ್ಬೇಕು ಅಂದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ನಮಗೆ ಏನು ಗೊತ್ತಿರ್ಲಿಲ್ಲ, ಈಗ ಬಂದು ಸ್ವಲ್ಪನೇ ನಾವು ಕಲಿತಾ ಇದೀವಿ. ನಾವು ಇನ್ಮೇಲೆ ಇದೇ ತರ ಬರ್ಬೇಕು, ನಮ್ ಸೀನಿಯರ್ಗಳೆಲ್ಲ ಹೆಂಗೋ ಇದಾರೆ ಇದೇ ತರ ಬರ್ಬೇಕು ಅನ್ನೋದು ನಮಗೂ ಒಂದು ಆಸೆ ಇದೆ. ನಾವು ಮಾಡ್ಬೇಕು. ರಿಯಲಿ ನಾವ್ ಏನೇ ಹೇಳಿ ಇಷ್ಟೊತ್ತು ಮಾತಾಡಕ್ ಅವಕಾಶ ಕೊಟ್ಟಂತ ಎಲ್ರಿಗೂ ಸಹ ಥ್ಯಾಂಕ್ಸ್ ಹೇಳ್ತಾ ಹಂಗೆ